ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡೋದ್ರಿಂದ, ಕೃತಜ್ಞತೆಯನ್ನ ಹೇಳ್ಕೊಳ್ಳೋದ್ರಿಂದ, ಕೃತಜ್ಞತರ ಆಗೋದ್ರಿಂದ, ಥ್ಯಾಂಕ್ ಯು ಅಂತ ಹೇಳ್ಕೊಂತೀವಲ್ವಾ, ಇಟ್ ಸ್ಟ್ರೆಂಥನ್ ಇಮ್ಯುನೋ ಸಿಸ್ಟಮ್. ಯಾವಾಗಲೂ ಒಂಥರ ಫೀಲಿಂಗ್, ಏನೋ ಒಂಥರ ಸ್ಟ್ರೆಸ್ ಆಗ್ತಿದೆ, ಏನೋ ಒಂಥರ ಸಮಾಧಾನ ಇಲ್ಲ, ಏನೋ ಒಂಥರ ದುಃಖದ ಫೀಲ್ ಆಗ್ತಿದೆ, ಇದನ್ನ ಕೂಡ ಇದು ರೆಡ್ಯೂಸ್ನ ಮಾಡುತ್ತೆ. ಈ ಏನು ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ನಾವು ಕ್ವಾಲಿಟಿ ಸ್ಲೀಪ್ನ ಕೂಡ ಇಲ್ಲಿ ಏನು ರೆಸ್ಟ್ ಅಂಡ್ ಡೈಜೆಸ್ಟಿವ್ ಮೋಡ್ ಅಂತ ಹೇಳಿದ್ರೆ, ಈ ತುಂಬಾ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ನ ಮಾಡುವಂಥದ್ದು. ಇನ್ಕ್ರೀಸ್ ಸೆಲ್ಫ್ ಎಸ್ಟೀಮ್. ಗ್ರಾಟಿಟ್ಯೂಡ್ ಹೆಲ್ಪ್ಸ್ ಯು ಫೀಲ್ ವರ್ತಿ ಅಂಡ್ ಕಾನ್ಫಿಡೆಂಟ್ ಬೈ ಅಪ್ರಿಷಿಯೇಟಿಂಗ್ ವಾಟ್ ಯು ಹ್ಯಾವ್. ನಿಮ್ಮೊಂದು ಸೆಲ್ಫ್ ವರ್ತ್, ನಾನು ಇದಕ್ಕೆ ಡಿಸರ್ವ್ ಇದ್ದೀನಿ, ನಾನು ಇದನ್ನ ಪಡ್ಕೊಬಹುದು, ವಾಟ್ ಎವರ್ ಐ ವಾಂಟ್, ಫಾರ್ ಬೇಸಿಕ್ ಆಗಿ ನನ್ಗೆ ಏನೇನು ಬೇಕಿದೆ ನಾನು ಎಲ್ಲದನ್ನು ಪಡ್ಕೊಂಡಿದ್ದೀನಿ. ಒಂದು ಸಣ್ಣ ವಸ್ತುವಿಂದ ಹಿಡಿದು ಒಂದು ದೊಡ್ಡ ವಸ್ತುವರೆಗೆ, ಅದು ಒಂದು ಸಣ್ಣದಿಂದ ಹಿಡಿದು ಎಲ್ಲದಕ್ಕವರೆಗೆ. ಈಗ ನೀವು ಊಟ ಮಾಡ್ತೀರಾ, ಅದಕ್ಕೆ ಗ್ರಾಟಿಟ್ಯೂಡ್ನ ಹೇಳೋದ್ರಿಂದ. ಗ್ರಾಟಿಟ್ಯೂಡ್ ಲೈಟ್ಸ್ ಅಪ್ ದ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ರೆಸ್ಪಾನ್ಸಿಬಲ್. ಡಿಸಿಷನ್ ಮೇಕಿಂಗ್ ನ ಮಾಡ್ತೀವಿ ಅಂತ ಹೇಳಿದ್ರೆ, ಅಥವಾ ನಮ್ಮ ಒಂದು ಲೈಫಲ್ಲಿ ಯಾವ್ದಾದ್ರು ಒಂದು ಮುಖ್ಯವಾದ ಒಂದು ನಿರ್ಧಾರನ ತಗೊಂತೀವಿ ಅಂತ ಹೇಳಿದ್ರೆ, ನೀವು ಒಂದು ಕೆಲಸ ಮಾಡಿ, ಒಂದು ಲೀಸ್ಟ್ ನ ಮಾಡ್ಕೊಳ್ಳಿ. ನೀವು ಇದುವರೆಗೆ ನಿಮ್ಮೊಂದು ಲೈಫಲ್ಲಿ ಏನೆಲ್ಲ ಪಡ್ಕೊಂಡಿದ್ದೀರಾ, ತುಂಬಾ ವರಿ ಮಾಡ್ತಿರ್ತೀರಾ, ಅಥವಾ ನಿಮ್ಮ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ಬೇಕಾದ್ರೆ ನಮ್ಗೆ ಏನು ಬೇಡ ಅದನ್ನ ಇದು ರಿಮೂವ್ ಮಾಡುತ್ತೆ. ದ ಮನಿ ಐ ಹ್ಯಾವ್, ನಮ್ಮ ಮನಿ ಏನಿದೆ ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ, ನನ್ನ ಮನೆ ಇದೆ, ಒಳ್ಳೆ ಮನೆ ಇದೆ, ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ. ಒಂದು ಥ್ರೂಔಟ್ ದ ಬಾಡಿಗೆ ಒಂದು ಬ್ಲಡ್ ಸರ್ಕ್ಯುಲೇಟ್ ನ ಮಾಡೋದಕ್ಕೆ. ಜೊತೆಗೆ ನ್ಯೂರಾನ್ ಇದು, ಓಕೆ, ಇಲ್ಲಿ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಈ ನ್ಯೂರಲ್ ನೆಟ್ವರ್ಕ್ ಅಂತ ಹೇಳಿರ್ತೀವಲ್ವಾ, ಈ ನ್ಯೂರಲ್ ನೆಟ್ವರ್ಕ್ ಕನೆಕ್ಷನ್ಸ್ ಮಾಡ್ತಿರ್ತೀವಿ. ಪಾಸಿಟಿವ್ ಆಗಿ ನಾವೇನೇನ ಫೀಡ್ ಮಾಡ್ತಾ ಬರ್ತಿರ್ತೀವಿ, ನಮ್ಮೊಂದು ಥಾಟ್ ಇಂದ, ನಮ್ಮೊಂದು ಅಸಂಪ್ಷನ್ ಇಂದ, ನಮ್ಮೊಂದು ವಿಜುವಲೈಸೇಷನ್ ಇಂದ ಬ್ರಹ್ಮಾಂಡ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಳಗೆ ನಮ್ಮೊಂದು ಇನ್ನರ್ ಏನು ಈ ಫಂಕ್ಷನ್ಸ್ ಗಳಿದೆಯೋ ಅದೇ ಹೊರಗಡೆ ಇರುವಂತದ್ದು. ನಿಮ್ಗೆ ನಂದೊಂದು ಪ್ರಶ್ನೆ ಇದೆ, ಗ್ರಾಟಿಟ್ಯೂಡ್ ಅಂದ್ರೆ ಜಸ್ಟ್ ಮ್ಯಾನಿಫೆಸ್ಟೇಷನ್ಗೆ ಅಷ್ಟೇನಾ, ಅಥವಾ ಇದರಿಂದ ಬೇರೆ ಏನಾದರೂ ಹೆಲ್ಪ್ ಇದೆಯಾ, ಏನಾದರೂ ಬೇರೆ ಏನಾದರೂ ಯೂಸ್ಫುಲ್ ಇದೆಯಾ? ನಿಮ್ಮ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ ನಾನು ತಿಳಿಸ್ತಾ ಹೋಗ್ತೇನೆ. ಗ್ರಾಟಿಟ್ಯೂಡ್ ಅಂದ್ರೆ ತುಂಬಾ ಜನ ಏನ್ ಅನ್ಕೊಂಡಿದ್ದೀರಾ, ಓಕೆ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ಥ್ಯಾಂಕ್ ಯು ಹೇಳ್ತಿದ್ದೀನಿ, ಥ್ಯಾಂಕ್ ಯು ಹೇಳಿದ್ರೆ ನನಗೆ ಮ್ಯಾನಿಫೆಸ್ಟ್ ಆಗುತ್ತೆ, ಅದು ಅಷ್ಟಕ್ಕಷ್ಟು ಬೆನಿಫಿಟ್ ಅಂತ ಅನ್ಕೊಂಡಿದ್ದೀರಾ. ಬಟ್ ಇಲ್ಲಿ ಅದ್ರ ಹಿಂದೆ ಏನು ಸೈನ್ಸ್ ಇದೆ, ಗ್ರಾಟಿಟ್ಯೂಡ್ನ ಮಾಡೋದ್ರಿಂದ ನಮಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊತೀರಾ. ಓಕೆ, ಅಂದ್ರೆ ಎಷ್ಟೆಲ್ಲ ನಮ್ಮ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ, ನಮ್ಮ ಮಾನಸಿಕವಾಗಿ ಎಷ್ಟೆಲ್ಲ ಇದು ಹೆಲ್ಪ್ ಮಾಡುತ್ತೆ, ನಮ್ಮೊಂದು ಬ್ರೈನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ, ನಮ್ಮೊಂದು ಹಾರ್ಟ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಹೇಗೆಲ್ಲ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂತ ಹೋಗೋಣ. ಕೃತಜ್ಞತೆ ಶಕ್ತಿ ಅಂತ ಹೇಳಿದ್ರೆ ಜಸ್ಟ್ ಒಂದು ಧನ್ಯವಾದನ ಹೇಳೋದಲ್ಲ, ಅದು ನಮ್ಮ ಮನಸ್ಸು ಮತ್ತೆ ಏನಿದೆ ಹೃದಯದ ಮೇಲೆ ಓವರ್ ಆಲ್ ಆಗಿ ನಮ್ಮ ಒಂದು ಎಂಟೈರ್ ಒಂದು ಲಿವಿಂಗ್ಗೆ ಒಂದು ಜಾದು ಮಾಡೋಷ್ಟು ಶಕ್ತಿ ಇದೆ. ಅದನ್ನ ಹೇಗೆ ಅಂತ ನೋಡೋಣ. ಓಕೆ, ಇಲ್ಲಿ ನೋಡಿ, ನಾನು ನನ್ನ ಜೀವನದ ಎಲ್ಲ ಚಿಕ್ಕ ದೊಡ್ಡ ಅಂಶಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ಓಕೆ, ಇದನ್ನ ತುಂಬಾ ಜನ ನೀವು ಹೇಳ್ಕೊಂಡಿರ್ತೀರಲ್ವಾ, ನನ್ನ ಒಂದು ಲೈಫಲ್ಲಿ ನಾನು ಇದನ್ನ ಪಡ್ಕೊಬೇಕು, ನನ್ನ ಒಂದು ಲೈಫಲ್ಲಿ ನಾನು ಈ ರೀತಿ ಎಲ್ಲ ಬೆನಿಫಿಟ್ಸ್ನ ಪಡ್ಕೊಬೇಕು, ನಾನು ಹೆಚ್ಚು ಆರೋಗ್ಯವಾಗಿರ್ಬೇಕು, ನಾನು ಹೆಚ್ಚು ನೆಮ್ಮದಿಯಾಗಿ ನನ್ನ ಜೀವನವನ್ನ ಕಳಿಬೇಕು. ವಿ ಆರ್ ಇಯರ್ ಟು ಲಿವ್ ಅಂಡ್ ಲೀಡ್ ಅ ಹ್ಯಾಪಿ ಲೈಫ್ ಅಲ್ವಾ, ನಮ್ಮೊಂದು ಜೀವನ ತುಂಬಾ ಚೆನ್ನಾಗಿರ್ಬೇಕು ಅಂತ ಅಲ್ವಾ ನಾವು ಯೋಚನೆ ಮಾಡೋದು. ಹಾಗಾಗಿ ಗ್ರಾಟಿಟ್ಯೂಡ್ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿದೆ. ಈಗ ನಾವು ಸೈಂಟಿಫಿಕ್ ಬೆನಿಫಿಟ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿ, ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಗ್ರಾಟಿಟ್ಯೂಡ್ ಬೆನಿಫಿಟ್ಸ್ ಇಂಪ್ರೂವ್ ಮೆಂಟಲ್ ಹೆಲ್ತ್. ನೋಡಿ, ಗ್ರಾಟಿಟ್ಯೂಡ್ ಇಂದ ನಮಗೆ ಹೆಚ್ಚು ಬೆನಿಫಿಟ್ಸ್ ಆಗೋದು ಅಂತ ಹೇಳಿದೆ ನಮ್ಮ ಒಂದು ಮೆಂಟಲ್ ಹೆಲ್ತ್ಗೆ. ನಮ್ಮ ಏನು ಈಗ ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇದೆ, ಈ ಆಂಗ್ಸೈಟಿಯನ್ನ ದೂರ ಮಾಡುವಂಥದ್ದು ಗ್ರಾಟಿಟ್ಯೂಡ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಗ್ರಾಟಿಟ್ಯೂಡ್ ರೆಡ್ಯೂಸಸ್ ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಬೈ ಬೂಸ್ಟಿಂಗ್ ಡೋಪಮೈನ್ ಆ್ಯಂಡ್ ಸೆರೆಟೋನಿನ್. ಇಲ್ಲಿ ಜಸ್ಟ್ ನೀವು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಗ್ರಾಟಿಟ್ಯೂಡು ನಮ್ಮ ಒಂದು ಸ್ಟ್ರೆಸ್ ಏನಿದೆ, ಸ್ಟ್ರೆಸ್ನ ಕಾಸ್ ಮಾಡುತ್ತೆ ಅಲ್ವಾ, ಆಂಗ್ಸೈಟಿ ಎಲ್ಲ ಆಗುತ್ತೆ ಅಲ್ವಾ, ಆ ಟೈಮಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅಂದ್ರೆ ಇದರಿಂದ ನಮ್ಮ ದೇಹಕ್ಕೆ ವಿಷಕಾರಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದನ್ನ ತಡೆಯೋದ್ರಲ್ಲಿ ಗ್ರಾಟಿಟ್ಯೂಡ್ ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. ಅಂದ್ರೆ ನಾವು ಯಾವಾಗ ಥ್ಯಾಂಕ್ ಯು ಅಂತ ನಾವು ಇದು ಮಾಡ್ಕೊತೀವಿ, ನಾವು ಯಾವಾಗ ಗ್ರಾಟಿಟ್ಯೂಡ್ನ ಫೀಲ್ ಮಾಡ್ತೀವಿ, ಓಕೆ, ಆ ಒಂದು ಮೂಮೆಂಟ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಫೀಲ್ ಗುಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇಟ್ ಬೂಸ್ಟ್ ಇಮ್ಯುನೋ ಸಿಸ್ಟಮ್. ಅಂದ್ರೆ ನೋಡಿ, ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡೋದ್ರಿಂದ, ಕೃತಜ್ಞತೆಯನ್ನ ಹೇಳ್ಕೊಳ್ಳೋದ್ರಿಂದ, ಕೃತಜ್ಞತರ ಆಗೋದ್ರಿಂದ, ಥ್ಯಾಂಕ್ ಯು ಅಂತ ಹೇಳ್ಕೊಂತೀವಲ್ವಾ, ಇಟ್ ಸ್ಟ್ರೆಂಥನ್ ಇಮ್ಯುನೋ ಸಿಸ್ಟಮ್. ಇಮ್ಯುನೋ ಸಿಸ್ಟಮ್ನು ಕೂಡ ಸ್ಟ್ರೆಂಥನ್ನ ಮಾಡುತ್ತೆ. ಓಕೆ, ಸ್ಟ್ರೆಂಥನ್ನ ಮಾಡಿ ಜೊತೆಗೆ ಇಟ್ ರೆಡ್ಯೂಸ್ ಇನ್ಫ್ಲಾಮೇಷನ್. ನೋಡಿ ಎಷ್ಟು ಬ್ಯೂಟಿ ಇದೆ ಗ್ರಾಟಿಟ್ಯೂಡ್ ಅಲ್ಲಿ ಅಂತ ಹೇಳಿದ್ರೆ. ನೋಡಿ, ಕೃತಜ್ಞತೆ ಅನ್ನೋದು ತುಂಬಾ ಒಂದು ಅದ್ಭುತ ಸಂಜೀವಿನಿ ಇದ್ದಂಗೆ ನಾನು ಹೇಳ್ತಿದ್ದೀನಲ್ಲ. ಯಾಕಂದ್ರೆ ನೋಡಿ, ಇವಾಗ ನಾನು ಇನ್ಫ್ಲಮೇಷನ್ ಅಂತ ಹೇಳಿದಲ್ವಾ ನಿಮ್ಗೆ,
ಇಟ್ ಬೂಸ್ಟ್ ಇಮ್ಯುನೋ ಸಿಸ್ಟಮ್. ಗ್ರಾಟಿಟ್ಯೂಡ್ ಸ್ಟ್ರೆಂಥನ್ ಯುವರ್ ರೆಸ್ಪಾನ್ಸ್ ಅಂಡ್ ರೆಡ್ಯೂಸ್ ಇನ್ಫ್ಲಮೇಷನ್. ಏನಿದು ಇನ್ಫ್ಲಮೇಷನ್, ಏನಿದು ಸ್ಟ್ರೆಸ್ನ ಇದು ಮಾಡುತ್ತೆ ಅಂತ ಹೇಳಿದ್ರೆ, ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡೋದ್ರಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇದು ನೋಡಿ, ಲೋವಸ್ ಕಾರ್ಟಿಸೋಲ್. ಈಗ ಒಂದು ಸ್ಟ್ರೆಸ್ ಹಾರ್ಮೋನ್ ಇದೆಯಲ್ವಾ, ಈ ಕ್ರಾನಿಕಲಿ ಎಲಿವೇಟೆಡ್ ಆಗ್ತಿರುತ್ತೆ, ಸಪ್ರೇಟ್ ಒಂದು ಇಮ್ಯುನೋ ಫಂಕ್ಷನ್ಸ್ನ ಇದು ಮಾಡ್ತಾ ಇರುತ್ತೆ. ಅಂದ್ರೆ ನಮ್ಗೆ ಯಾವಾಗ್ಲೂ ಒಂಥರ ಫೀಲಿಂಗ್, ಏನೋ ಒಂಥರ ಸ್ಟ್ರೆಸ್ ಆಗ್ತಿದೆ, ಏನೋ ಒಂಥರ ಸಮಾಧಾನ ಇಲ್ಲ, ಏನೋ ಒಂಥರ ದುಃಖದ ಫೀಲ್ ಆಗ್ತಿದೆ, ಇದನ್ನ ಕೂಡ ಇದು ರೆಡ್ಯೂಸ್ನ ಮಾಡುತ್ತೆ. ಅರ್ಥ ಆಗ್ತಿದ್ದಿಲ್ಲ ಏನು ಎಷ್ಟು ಬ್ಯೂಟಿ ಇದೆ ಗ್ರಾಟಿಟ್ಯೂಡ್ ಅಲ್ಲಿ ಅಂತ. ಅಂದ್ರೆ ನೋಡಿ, ಜೊತೆಗೆ ಈ ಏನು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ನಾವು ಕ್ವಾಲಿಟಿ ಸ್ಲೀಪ್ ನ ಪಡ್ಕೊಬಹುದು. ಬಿಕಾಸ್ ಸೇಮ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಇಮ್ಯುನೋ ರೆಸ್ಪಾನ್ಸ್ ಏನಾಗುತ್ತೆ, ತುಂಬಾ ಕ್ವಾಲಿಟಿ ಆಗುವಂಥದ್ದು. ಈಗ ನಾನು ನಿಮಗೆ ಪ್ರೀವಿಯಸ್ ಟೈಮಲ್ಲೆಲ್ಲ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಗ್ಗೆನೂ ಕೂಡ ಹೇಳಿದ್ದೇನೆ. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಗ್ರಾಟಿಟ್ಯೂಡ್ ಏನಿದೆ ಸ್ಟಿಮ್ಯುಲೇಟ್ನ ಮಾಡುತ್ತೆ. ಈ ಯಾವ ರೀತಿ ಸ್ಟಿಮ್ಯುಲೇಟ್ನ ಮಾಡೋದು ಅಂತ ಹೇಳಿದ್ರೆ, ರೆಸ್ಟ್ ಅಂಡ್ ಡೈಜೆಸ್ಟಿವ್ ಮೋಡ್. ಓಕೆ, ಇಲ್ಲಿ ಏನು ರೆಸ್ಟ್ ಅಂಡ್ ಡೈಜೆಸ್ಟಿವ್ ಮೋಡ್ ಅಂತ ಹೇಳಿದ್ರೆ, ಈ ತುಂಬಾ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ನ ಮಾಡುವಂಥದ್ದು. ಅಂದ್ರೆ ಇವಾಗ ನಾವು ನೋಡ್ತೀವಿ, ತುಂಬಾ ನಾವು ರೆಸ್ಟ್ ಮೋಡ್ ಹೋದಾಗ ಏನಾಗ್ತೀವಿ, ತುಂಬಾ ರಿಲ್ಯಾಕ್ಸೇಷನ್ ಆಗುತ್ತೆ. ಆ ಒಂದು ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ಆ ಒಂದು ಕ್ರಾನಿಕ್ ಇನ್ಫ್ಲಮೇಷನ್ ಇದೆಯಲ್ಲ ಅಂಡ್ ಇಮ್ಯುನೋ ಸಿಸ್ಟಮ್ ಏನಿದೆಯಲ್ಲ, ಇದನ್ನ ಡೈಗ್ರೆಸ್ಯುಲೇಷನ್ ಮಾಡುತ್ತೆ. ಇದು ಏನನ್ನ ಸ್ಟಿಮ್ಯುಲೇಟ್ನ ಮಾಡೋದು ಅಂತ ಹೇಳಿದ್ರೆ, ಈ ನಾವೊಂದು ಈಗ ರೆಸ್ಟ್ ಅಂಡ್ ಡೈಜೆಸ್ಟಿವ್ ಮೋಡಲ್ ಏನಾಗುತ್ತೆ, ಇಟ್ ಪ್ರಮೋಟಿಂಗ್ ರಿಲ್ಯಾಕ್ಸೇಷನ್. ಇದು ರಿಲ್ಯಾಕ್ಸೇಷನ್ ಮಾಡುತ್ತೆ. ಈ ಅಂದ್ರೆ ಇದು ಏನನ್ನ ರೆಡ್ಯೂಸ್ನ ಮಾಡೋದು ಅಂತ ಹೇಳಿದ್ರೆ, ಕ್ರಾನಿಕ್ ಇನ್ಫ್ಲಮೇಷನ್ ಅಂಡ್ ಇಮ್ಯುನೋ ಸಿಸ್ಟಮ್ ಡೈಸರೆಗ್ಯುಲೇಷನ್, ಇದನ್ನ ಕೂಡ ಇದು ಮಾಡುವಂಥದ್ದು ಗ್ರಾಟಿಟ್ಯೂಡ್. ಕೃತಜ್ಞತೆನ ನಾವು ಪ್ರಾಕ್ಟೀಸ್ನ ಮಾಡೋದ್ರಿಂದ ಈ ರೀತಿ ಎಲ್ಲ ಅಡ್ವಾಂಟೇಜಸ್ ಆಗೋದು ನಮ್ಮೊಂದು ಬಾಡಿಗೆ. ನೋಡಿ, ಎಲ್ಲದನ್ನು ಕೂಡ ರೆಸ್ಪಾನ್ಸ್ ಆಗೋದು ಎಲ್ಲಿ, ಬಾಡಿಯಲ್ಲಿ, ಥ್ರೂ ಔಟ್ ದ ಬ್ರೈನ್, ದ ಹಾರ್ಟ್ ಅಂಡ್ ಬಾಡಿ ಫಂಕ್ಷನ್ಸ್ಗಳು ಏನೇನಿದೆ ಎಲ್ಲಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗುವಂಥದ್ದು. ಅಂಡ್ ಮುಂದೆ ನೋಡೋದಾದ್ರೆ, ನಾನು ಜಸ್ಟ್ ನಿಮಗೆ ತೋರಿಸ್ತೇನೆ. ಓಕೆ, ಇಲ್ಲಿ ಇನ್ಕ್ರೀಸ್ ಸೆಲ್ಫ್ ಎಸ್ಟೀಮ್. ಗ್ರಾಟಿಟ್ಯೂಡ್ ಹೆಲ್ಪ್ಸ್ ಯು ಫೀಲ್ ವರ್ತಿ ಅಂಡ್ ಕಾನ್ಫಿಡೆಂಟ್ ಬೈ ಅಪ್ರಿಷಿಯೇಟಿಂಗ್ ವಾಟ್ ಯು ಹ್ಯಾವ್. ಇಲ್ಲಿ ಏನಂತ ಹೇಳಿದ್ರೆ, ಈಗ ನೀವು ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಪ್ರಾಕ್ಟೀಸ್ನ ಮಾಡ್ತಾ ಮಾಡ್ತಾ ನಿಮ್ಗೇನಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ನ ರೈಸ್ ಆಗುವಂಥದ್ದು, ನಿಮ್ಮ ಒಂದು ಕಾನ್ಫಿಡೆನ್ಸ್, ನಿಮ್ಮೊಂದು ಸೆಲ್ಫ್ ವರ್ತ್, ನಾನು ಇದಕ್ಕೆ ಡಿಸರ್ವ್ ಇದ್ದೀನಿ, ನಾನು ಇದನ್ನ ಪಡ್ಕೊಬೋದು. ಈ ರೀತಿಯಾಗಿ ಪ್ರಾಕ್ಟೀಸ್ನ ಮಾಡ್ಕೊಳ್ಳೋದಕ್ಕೆ ನಿಮಗೆ ಗ್ರಾಟಿಟ್ಯೂಡ್ ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. ಓಕೆ, ಅಂದ್ರೆ ನೋಡಿ, ಇದು ಸ್ಟ್ರೆಂಥನ್ ಮಾಡುತ್ತೆ ನಮ್ಮೊಂದು ಕಾರೇಜಿಯಸ್ ಒಂದು ಥಾಟ್ಗಳನ್ನ ಸ್ಟ್ರೆಂಥನ್ ಮಾಡುತ್ತೆ, ಪಾಸಿಟಿವಿಟಿನ ಇನ್ಕ್ರೀಸ್ ಮಾಡುವಂಥದ್ದು ಇದು. ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ತಾ ನಾವು ಯಾವ ರೀತಿ ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡ್ತೀವಿ ಅಂದ್ರೆ, ನನ್ನ ಹತ್ರ ಏನೇನಿದೆ ಅದಕ್ಕೆ ನಾನು ಧನ್ಯತಾ ಭಾವನ ಅರ್ಪಿಸ್ಕೊಳ್ಳೋದು. ಅಂದ್ರೆ ಧನ್ಯತೆವಾಗಿ ಅದನ್ನ ಹೇಳ್ಕೊಳ್ಳುವಂಥದ್ದು. ಓಕೆ, ಐ ಹ್ಯಾವ್ ಹೌಸ್, ಐ ಹ್ಯಾವ್ ಪೀಪಲ್, ಐ ಹ್ಯಾವ್ ಫ್ಯಾಮಿಲಿ ಅಂಡ್ ಐ ಹ್ಯಾವ್ ವಾಟ್ ಎವರ್ ಐ ವಾಂಟ್. ಫಾರ್ ಬೇಸಿಕ್ ಆಗಿ ನನ್ಗೆ ಏನೇನು ಬೇಕಿದೆ ನಾನು ಎಲ್ಲದನ್ನು ಪಡ್ಕೊಂಡಿದ್ದೀನಿ. ಒಂದು ಸಣ್ಣ ವಸ್ತುವಿಂದ ಹಿಡಿದು ಒಂದು ದೊಡ್ಡ ವಸ್ತುವರೆಗೆ, ಅದು ಒಂದು ಸಣ್ಣದಿಂದ ಹಿಡಿದು ಎಲ್ಲದಕ್ಕವರೆಗೆ. ಈಗ ನೀವು ಊಟ ಮಾಡ್ತೀರಾ, ಅದಕ್ಕೆ ಗ್ರಾಟಿಟ್ಯೂಡ್ನ ಹೇಳೋದ್ರಿಂದ. ಓಕೆ, ಅಂಡ್ ನೀವು ಯು ಹ್ಯಾವ್ ಎ ಬೈಕ್ ಅಂಡ್ ಕಾರ್, ಅದಕ್ಕೆ ಗ್ರಾಟಿಟ್ಯೂಡ್ನ ಹೇಳೋದ್ರಿಂದ ನಿಮ್ಗೆ ಏನು ಫೀಲ್ ಆಗುತ್ತೆ ಅಂದ್ರೆ, ಲ್ಯಾಕ್ ಫೀಲ್ ಆಗೋದಿಲ್ಲ. ಓಕೆ, ನನ್ನ ಹತ್ರ ಎಲ್ಲ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಅಂಡ್ ಎವ್ರಿಥಿಂಗ್ ಎಕ್ಸಿಸ್ಟ್ ಹಿಯರ್. ಈ ಒಂದು ಕ್ವಾಂಟಮ್ ವರ್ಲ್ಡ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಅನ್ಕೊಳ್ಳೋದು ಆಲ್ರೆಡಿ ಎಕ್ಸಿಸ್ಟ್ ಇದೆ. ಅಂದ್ರೆ ನೀವು ಇಡೀ ಭೂಮಿನ ರೆಪ್ರೆಸೆಂಟ್ನ ಮಾಡೋದು. ಓಕೆ, ಇಡೀ ನಾನು ಹೇಳ್ಬೋದು, ಬ್ರಹ್ಮಾಂಡದವರೆಗೆ ಹೇಳ್ಬೋದು, ಬಟ್ ಸ್ಟಿಲ್ ಈ ಒಂದು ಭೂಮಿ ಏನಿದೆ, ಇಡೀ ಭೂಮಿನ ರೆಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಹೇಗೆ ಸನ್ ನ್ಯಾಚುರಲ್ ಆಗಿ ಎಲ್ಲರಿಗೂ ಸಿಗ್ತಿದೆಯೋ, ಈಗ ಗಾಳಿ ಹೇಗೆ ಆಕ್ಸಿಜನ್ ಈಗ ಎಲ್ಲರಿಗೂ ನ್ಯಾಚುರಲ್ ಆಗಿ ಸಿಗ್ತಿದೆಯೋ, ಅದೇ ರೀತಿ ಎಲ್ಲ ಸಂಪತ್ತು ಸಮೃದ್ಧಿ ಈಗ ಆಲ್ರೆಡಿ ಇಲ್ಲಿ ಎಕ್ಸಿಸ್ಟ್ ಇದೆ. ಸೊ ದಟ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲವೂ ನನಗೆ ಸೇರಿದ್ದಾಗಿದೆ, ಎಲ್ಲರೂ ನನ್ನವರಾಗಿದ್ದಾರೆ. ಅಂದ್ರೆ ಎಲ್ಲದನ್ನು ಕೂಡ, ಪ್ರತಿಯೊಂದು ಕೂಡ, ಪ್ರತಿಯೊಬ್ರು ಕೂಡ, ಪ್ರತಿಯೊಂದು ಸಿಚುವೇಶನ್ ಕೂಡ ನನ್ನ ಪರವಾಗಿ ಆಗಿದೆ, ನನಗೆ ನಡೀತಾ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅಲೈನ್ಮೆಂಟ್ ಆಗುವಂಥದ್ದು. ಸಬ್ ಕಾನ್ಸಿಯಸ್ ಅಲ್ಲಿ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸಬ್ ಕಾನ್ಸಿಯಸ್ ಅಲ್ಲಿ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ನ ಮಾಡೋದ್ರಿಂದ. ಗ್ರಾಟಿಟ್ಯೂಡ್ ಏನ್ ಮಾಡುತ್ತೆ, ಇಟ್ ಆಕ್ಟಿವೇಟ್ಸ್ ದ ಬ್ರೈನ್ ರಿವಾರ್ಡ್ ಸಿಸ್ಟಮ್. ಈಗ ನೋಡಿ, ನಾವು ಯಾವ್ದನ್ನ, ಈಗ ನೀವೇನೋ ಒಂದು ಅಚೀವ್ಮೆಂಟ್ ಮಾಡಿದಾಗ ಎಷ್ಟಾಗುತ್ತೆ, ಎಷ್ಟು ಜಾಯ್ ಆಗುತ್ತೆ ಅಲ್ವಾ. ಅಂದ್ರೆ ರಿವಾರ್ಡ್. ಈಗ ನೀವೇನೋ ವರ್ಕ್ ಮಾಡ್ತಿದ್ದೀರಾ, ನೀವು ವರ್ಕ್ ಮಾಡಿದ್ರೆ ಸ್ಯಾಲರಿ ತಗೊಳ್ಬೇಕು ಅಂತ ಅಲ್ವಾ ವರ್ಕ್ ಮಾಡೋದು, ಅಂಡ್ ಅದೊಂದು ರಿವಾರ್ಡ್ ತಾನೆ ಅದು. ಅಥವಾ ನೀವು ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ತೀರಾ, ಅಚೀವ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಎಲ್ಲರೂ ಅಪ್ರಿಸಿಯೇಷನ್ ಸಿಗುತ್ತೆ, ಮತ್ತೆ ನಿಮ್ಗೆ ತುಂಬಾ ರೆಕಗ್ನೈಸ್ ಆಗ್ತೀರಾ ಅಲ್ವಾ. ಈ ರೀತಿಯಾಗಿ ಇಲ್ಲಿ ಏನಂತ ಹೇಳಿದ್ರೆ, ಇಟ್ ಆಕ್ಟಿವೇಟ್ಸ್ ದ ಬ್ರೈನ್ ರಿವಾರ್ಡ್ ಸಿಸ್ಟಮ್. ಗ್ರಾಟಿಟ್ಯೂಡ್ ಲೈಟ್ಸ್ ಅಪ್ ದ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ರೆಸ್ಪಾನ್ಸಿಬಲ್ ಫಾರ್ ಹ್ಯಾಪಿನೆಸ್,
ಒಂದು ಜಾಯ್ ನಾನು ಹೇಳಿದ್ನಲ್ಲ ಇವಾಗ. ಅಂದ್ರೆ ಇಲ್ಲಿ ನಮ್ಮ ಒಂದು ಈ ಒಂದು ಮುಮ್ಮೆದುಳಿನ ಭಾಗ ಏನಿದೆ ಇಲ್ಲಿ ಒಂದು ಕ್ರಿಯೇಟ್ ಆಗುವಂಥದ್ದು. ನಾವು ನೋಡಿ ಏನೇ ಒಂದು ಡಿಸಿಷನ್ ಮೇಕಿಂಗ್ ನ ಮಾಡ್ತೀವಿ ಅಂತ ಹೇಳಿದ್ರೆ, ಅಥವಾ ನಮ್ಮ ಒಂದು ಲೈಫಲ್ಲಿ ಯಾವ್ದಾದ್ರು ಒಂದು ಮುಖ್ಯವಾದ ಒಂದು ನಿರ್ಧಾರನ ತಗೊಂತೀವಿ ಅಂತ ಹೇಳಿದ್ರೆ, ಗ್ರಾಟಿಟ್ಯೂಡ್ ಲೈಟ್ಸ್ ಅಪ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್. ಇವಾಗ ನಾವ್ ಏನ್ ಹೇಳ್ತೀವಿ, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಏನಿದೆ, ಈಗ ನಾವು ಯಾವ್ದಾದ್ರು ಒಂದು ಮುಖ್ಯವಾದ ನಿರ್ಧಾರನ ತಗೊಳ್ಳೋದಕ್ಕೆ, ನಾವೊಂದು ಡಿಸಿಷನ್ ಮೇಕಿಂಗ್ ಅಂತ ಹೇಳಿದ್ನಲ್ಲ ನಿಮ್ಗೆ, ಅಂಡ್ ಹ್ಯಾಪಿನೆಸ್ಗೂ ಕೂಡ ಅಂದ್ರೆ ಮೂಡ್ ನ ಶಿಫ್ಟಿಂಗ್ ಮಾಡೋದಕ್ಕೆ ಈ ಒಂದು ಗ್ರಾಟಿಟ್ಯೂಡ್ ಹೆಲ್ಪ್ ಆಗೋದು. ಈಗ ನೋಡಿ, ನೀವು ಲ್ಯಾಕ್ ಅಲ್ಲಿ ಫೀಲ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಓಕೆ ನಾನು ಅದನ್ನಿಲ್ಲ, ನನ್ಗೆ ಇದಿಲ್ಲ ಅಂತ. ಓಕೆ, ಬಟ್ ದ ಮೂಮೆಂಟ್, ಓಕೆ, ನೀವು ಜಸ್ಟ್ ನೋಟ್ನ ಮಾಡ್ತಾ ಬನ್ನಿ. ನೀವು ಲೈಫಲ್ಲಿ ಏನೆಲ್ಲ ಪಡ್ಕೊಂಡಿದ್ದೀರಾ ಈ ಒಂದು ಲೈಫ್ ಬಂದ ಮೇಲೆ. ಸೊ ಯು ಸ್ಟಾರ್ಟ್ ವಿತ್ ಝೀರೋ ಅಲ್ವಾ. ಸೊ ನೀವು ಮಗು ಆಗಿದಾಗ ಎಲ್ಲದನ್ನು ಪಡ್ಕೊಂಡಿದ್ರಾ? ಇಲ್ಲ ಅಲ್ವಾ. ಅಂದ್ರೆ ಸೊ ಎವ್ರಿಬಡಿ ಕಮ್ಸ್ ಲೈಕ್ ದಟ್, ಕರೆಕ್ಟ್ ತಾನೆ? ಸೊ ನೀವ್ ಯಾವಾಗ ಓಕೆ ಇಲ್ಲಿ ಯಾವ್ದು ಇಲ್ಲ, ಎಲ್ಲದನ್ನು ಕೂಡ ನಾನು ಇಲ್ಲಿ ಪಡ್ಕೊಬಹುದು ಅಂದ್ರೆ, ದ ಮೂಮೆಂಟ್ ಯು ಅಂಡರ್ಸ್ಟ್ಯಾಂಡ್ ಈ ಒಂದು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಒಂದು ಹ್ಯಾಪಿನೆಸ್ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ನೀವು ಒಂದು ಡಿಸಿಷನ್ ಮೇಕಿಂಗ್ ಕೂಡ ನಿಮ್ಗೆ ಸ್ಟ್ರಾಂಗ್ ಆಗುತ್ತೆ, ಅಂಡ್ ಎಮೋಷನಲ್ ರೆಗ್ಯುಲೇಷನ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ನೀವು ಲ್ಯಾಕ್ ನ ಫೀಲ್ ಮಾಡ್ತಿದ್ದೀಲ್ವಾ, ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡುತ್ತೆ. ಓಕೆ, ನನ್ನ ಹತ್ರ ಸಮೃದ್ಧಿ ಇದೆ. ಓಕೆ, ನೀವು ಒಂದು ಕೆಲಸ ಮಾಡಿ, ಒಂದು ಲಿಸ್ಟ್ ನ ಮಾಡ್ಕೊಳ್ಳಿ. ನೀವು ಇದುವರೆಗೆ ನಿಮ್ಮೊಂದು ಲೈಫಲ್ಲಿ ಏನೆಲ್ಲ ಪಡ್ಕೊಂಡಿದ್ದೀರಾ, ಜಸ್ಟ್ ಒಂದು ಲಿಸ್ಟ್ ನ ಮಾಡಿ. ಅದನ್ನೇ ಹೇಳ್ತಿರೋದು ರಿವಾರ್ಡ್ ಸಿಸ್ಟಮ್ ಅಂತ. ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಅಥವಾ ಅದನ್ನ ಲಿಸ್ಟ್ ಡೌನ್ ಮಾಡಿ ಒಂದು ಪೇಪರ್ ಅಲ್ಲಿ. ಜಸ್ಟ್ ಒಂದು ಪೆನ್ ಅಂಡ್ ಪೇಪರ್ ತಗೊಳ್ಳಿ, ಅದನ್ನ ರೈಟ್ ಡೌನ್ ಮಾಡ್ತಾ ಬನ್ನಿ. ನೀವು ಏನೇನನ್ನ ಪಡ್ಕೊಂಡಿದ್ದೀರಾ ಲೈಫಲ್ಲಿ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ಏನ್ ಫೀಲ್ ಆಗುತ್ತೆ, ಓಕೆ ನಾನು ಸಮೃದ್ಧಿಯ ಜೀವನವನ್ನ ಮಾಡ್ತಿದ್ದೀನಿ, ನನ್ನ ಲೈಫಲ್ಲಿ ಇಷ್ಟೆಲ್ಲ ಇದೆ, ಪ್ರಕೃತಿ ಇಷ್ಟೆಲ್ಲ ಕೊಟ್ಟಿದೆ, ನನಗೆ ಫ್ಯಾಮಿಲಿ ಇಷ್ಟೆಲ್ಲ ಕೊಟ್ಟಿದೆ, ನಾನು ಇಷ್ಟೆಲ್ಲ ಸ್ಕಿಲ್ಫುಲ್ ಆಗಿದ್ದೇನೆ, ಟ್ಯಾಲೆಂಟ್ ಆಗಿದ್ದೇನೆ. ಓಕೆ, ನನಗಿದು ಸಾಧ್ಯ ಇದೆ ಅನ್ನೋದನ್ನ ತೋರಿಸಿ ಕೊಡುವಂಥದ್ದು. ನಿಮ್ಗೆ ಇದು ಹೆಚ್ಚೆಚ್ಚು ಸ್ಟ್ರಾಂಗ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರುತ್ತೆ. ಸ್ಟ್ರಾಂಗ್ ಫೀಲ್ ಮಾಡ್ತೀರಾ, ನಾನು ಪಡ್ಕೊಬೋದು ಅಂತ ಅನ್ಕೊಂತೀರಾ. ಅಂದ್ರೆ ನೀವು ಇವಾಗ ಏನೇನು ಹೊಂದಿದ್ದೀರಾ, ವ್ಯಕ್ತಿಗಳನ್ನ, ವಸ್ತುಗಳನ್ನ, ಸಿಚುವೇಶನ್ ಏನ್ ನಡೀತಾ ಇದೆ, ಇದು ನಿಮ್ಮ ಪರವಾಗಿ ಇನ್ನ ಹೆಚ್ಚಿನದಾಗಿ ಬರೋದಕ್ಕೆ ಶುರುವಾಗುತ್ತೆ, ನಿಮ್ಮ ಪರವಾಗಿ ನಡೆಯೋದಕ್ಕೆ ಆಗುತ್ತೆ. ನಾವ್ ಹೇಳ್ತೀವಲ್ಲ, ಎವ್ರಿಥಿಂಗ್ ವರ್ಕಿಂಗ್ ಔಟ್ ಫಾರ್ ಮೀ ಅಂತ, ಅದು ಇದರಲ್ಲಿ ಸಾಧ್ಯ ಇದೆ. ಅಂದ್ರೆ ಎಲ್ಲಾ ಹೆಚ್ಚೆಚ್ಚು ಸಮೃದ್ಧಿ ನನ್ನ ಕಡೆ ಬರ್ತಿದೆ ಈ ಒಂದು ಮೂಮೆಂಟ್ ಅಲ್ಲಿ. ಓಕೆ, ನಾನು ಆಲ್ರೆಡಿ ಹೆಚ್ಚು ಸಮೃದ್ಧಿಯಿಂದ ಬದುಕ್ತಾ ಇದ್ದೀನಿ ಅಂತ ಅನ್ಕೊಂಡ ತಕ್ಷಣ ನಿಮ್ಮ ಒಂದು ರಿವಾರ್ಡ್ ಸಿಸ್ಟಮ್ ಏನಾಗುತ್ತೆ, ಮುಂದೆ ಹ್ಯಾಪಿನೆಸ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ನಾನು ಏನ್ ಬರ್ತಿದೆ ಮುಂದೆ, ನನ್ನ ಒಂದು ಲೈಫಲ್ಲಿ ಏನ್ ಮುಂದೆ ಆಗ್ತಿದೆ, ಮುಂದೆ ಎಲ್ಲ ಬರ್ತಿದೆ ಇಲ್ಲ, ಅದಕ್ಕೂ ಕೂಡ ನಾನು ಕೃತಜ್ಞತೆ ತೋರಿಸೋದ್ರಿಂದ ನನ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೊರತೆಯ ಭಾವ ಬರೋದಿಲ್ಲ. ನಾನು ಏನೇನ್ ಪಡ್ಕೊಳ್ತೀನಿ ಅದಕ್ಕೂ ಕೂಡ ನಾನು ಒಂದು ಧನ್ಯತಾ ಭಾವನ ಇಟ್ಕೊಂಡಾಗ ನನಗೆ ಯಾವುದೇ ಕೊರತೆಯ ಭಾವ ಇರೋದಿಲ್ಲ. ಅದು ಬ್ಯೂಟಿ ಇರೋದು ಇದರಲ್ಲಿ. ಅಂದ್ರೆ ನಾನು ಏನೇನಿದೆ ಅದಕ್ಕೆಲ್ಲ ನಾನು ಒಂದು ಕೃತಜ್ಞತೆ ಭಾವನೆ ಇಟ್ಕೊಂತೀನಿ. ಹಾಗೆ ನಾನು ಮುಂದೆ ಏನೇನೆಲ್ಲ ಪಡ್ಕೊಂತೀನಿ ಅದಕ್ಕೂ ಕೂಡ ನಾನು ಒಂದು ಕೃತಜ್ಞತೆಯನ್ನ ಹೊಂದಿರ್ತೇನೆ, ಆ ಭಾವನ ಹೊಂದಿರ್ತೇನೆ. ಅದು ನನಗೆ ಬರುತ್ತೆ, ಅದು ನನಗೆ ಸಿಗುತ್ತೆ. ನೀವು ಯಾವಾಗಲೂ ಖುಷಿಯಾಗಿ ಇರೋದಕ್ಕೆ ಗ್ರಾಟಿಟ್ಯೂಡ್ ನಿಮ್ಗೆ ತುಂಬಾನೇ ಸಹಾಯಕವಾಗಿ ಇರುವಂಥದ್ದು, ಅದು ನಿಮ್ಗೆ ಮಾಡುವಂಥದ್ದು. ಜಸ್ಟ್ ಥ್ಯಾಂಕ್ ಯು ಅನ್ನೋ ವರ್ಡ್ ಎಷ್ಟು ಒಂದು ಮ್ಯಾಜಿಕ್ನ ಕ್ರಿಯೇಟ್ನ ಮಾಡುತ್ತೆ ನೋಡಿ. ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡ್ತಾ ನಾನು ಹೇಳಿದ್ನಲ್ಲ, ಬ್ರೈನ್ ರಿವಾರ್ಡ್ ಸಿಸ್ಟಮ್ ಅಂತ, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಬಗ್ಗೆ ತಿಳಿಸಿದ್ನಲ್ಲ. ನಾಟ್ ಜಸ್ಟ್ ದ ಬ್ರೈನ್, ನಮ್ಮೊಂದು ಹಾರ್ಟ್ಗೆ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುವಂಥದ್ದು. ಇಲ್ಲಿ ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡೋದ್ರಿಂದ ಲೋವರ್ ಬ್ಲಡ್ ಪ್ರೆಷರ್ ಅಂಡ್ ಇಂಪ್ರೂವ್ಸ್ ಹಾರ್ಟ್ ಹೆಲ್ತ್. ನಮ್ಮೊಂದು ಹಾರ್ಟ್ನ ಏನಿದೆ ಹೆಲ್ತ್ ಏನ್ ಕಾಪಾಡ್ಕೊಳ್ಳೋಕೆ ಗ್ರಾಟಿಟ್ಯೂಡ್ ತುಂಬಾ ಸಹಕಾರಿ ಆಗುವಂಥದ್ದು. ಇಲ್ಲಿ ಗ್ರಾಟಿಟ್ಯೂಡ್ ಕಾಮ್ಸ್ ದ ನರ್ವಸ್ ಸಿಸ್ಟಮ್. ನಮ್ಮ ಒಂದು ನರ್ವಸ್ ಸಿಸ್ಟಮ್ನ ಕಾಮ್ ಮಾಡುತ್ತೆ ಗ್ರಾಟಿಟ್ಯೂಡ್. ಈಗ ನೀವೇನ್ ಮಾಡ್ತೀರಾ, ತುಂಬಾ ಟೆನ್ಷನ್ ಇರ್ತೀರಾ, ತುಂಬಾ ವರಿ ಮಾಡ್ತಿರ್ತೀರಾ, ಅಥವಾ ನಿಮ್ಮ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ಬೇಕಾದ್ರೆ ಜಸ್ಟ್ ನೀವು ಗ್ರಾಟಿಟ್ಯೂಡ್ನ ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳೋದ್ರಿಂದ, ಅಥವಾ ನೀವು ಒಂದು ಗ್ರೇಟ್ಫುಲ್ ಫೀಲ್ನ ಹಾಕೊಳ್ಳೋದ್ರಿಂದ, ಅಥವಾ ನಿಮಗೆ ನೀವೇ ಒಂದು ಪಾಸಿಟಿವಿಟಿನ ಫೀಲ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ. ಯಾವ ರೀತಿ ಕಾಮ್ ಆಗೋದು ಅಂತ ಹೇಳಿದ್ರೆ, ಈ ಕಾರ್ಟಿಸೋಲ್ ನಾನು ಹೇಳಿದ್ನಲ್ಲ ಆಗ್ಲೇ, ನಾನು ಕಾರ್ಟಿಸೋಲ್ ಹಾರ್ಮೋನ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ಕಾರ್ಟಿಸೋಲ್ ಹಾರ್ಮೋನ್ನ ಅದು ಡೌನ್ ಮಾಡುತ್ತೆ, ಅಂದ್ರೆ ರಿಡ್ಯೂಸ್ನ ಮಾಡುತ್ತೆ. ನಮ್ಗೊಂದು ಹ್ಯಾಪಿನೆಸ್ ಇಮಿಡಿಯೇಟ್ ಆಗಿ ಕ್ರಿಯೇಟ್ ಆಗುತ್ತೆ. ನಾನು ಹೇಳಿದ್ನಲ್ವಾ, ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡೋದ್ರಿಂದ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಒಂದು ಪ್ರಾಕ್ಟೀಸ್ನ ಮಾಡ್ತಾ ಇದು ಕಾಮ್ನ ಮಾಡುವಂಥದ್ದು. ನಮ್ಮೊಂದು ಬ್ರೈನ್ನ ಕಾಮ್ ಮಾಡಿ, ನಮ್ಮೊಂದು ಸ್ಟ್ರೆಸ್ನ ರೆಡ್ಯೂಸ್ನ ಮಾಡಿ. ಇವಾಗ ನಾನು ಹೇಳ್ತಿದ್ನಲ್ವಾ, ಕಾರ್ಟಿಸೋಲ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಲ್ವಾ, ಅಂದ್ರೆ ರೆಡ್ಯೂಸ್ನ ಮಾಡುತ್ತೆ ಕಂಪ್ಲೀಟ್ ಆಗಿ ಅದನ್ನ, ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಅಲ್ವಾ, ಅದು ಕಂಪ್ಲೀಟ್ ಆಗಿ ರೆಡ್ಯೂಸ್ನ ಮಾಡಿ ನಮ್ಮ ಮೇನ್ ಬಾಡಿ ಒಂದು ಹಾರ್ಟ್ನ ಫಂಕ್ಷನ್ ಏನಿದೆ, ಈ ಕಾರ್ಡಿವ್ಯಾಸ್ಕ್ಯುಲರ್
ಕ್ಯಾನ್ ಯು ಸಿ ದಟ್ ಇಮೇಜ್? ಈ ಕಾರ್ಡಿವಾಸ್ಕ್ಯುಲರ್ ಏನಿದು ಕಾರ್ಡಿವಾಸ್ಕ್ಯುಲರ್? ಇವಾಗ ನಾವು ಹೇಳ್ತೀವಲ್ವಾ ಹಾರ್ಟ್ ಅಂಡ್ ಬ್ಲಡ್ ವೆಸಲ್ ಸಿಸ್ಟಮ್ ಇದು. ಓಕೆ, ಅಂದ್ರೆ ಇದು ಏನಾಗುತ್ತೆ, ಇದ್ರ ರೆಸ್ಪಾನ್ಸಿಬಲ್ ಏನಂತ ಹೇಳಿದ್ರೆ ನಮ್ಮ ಒಂದು ಥ್ರೂಔಟ್ ದ ಬಾಡಿಗೆ ಒಂದು ಬ್ಲಡ್ ಸರ್ಕ್ಯುಲೇಟ್ ನ ಮಾಡೋದಕ್ಕೆ, ಜೊತೆಗೆ ಇದೊಂದು ಆಕ್ಸಿಜನ್ ಮತ್ತೆ ನ್ಯೂಟ್ರಿಷನ್ಸ್ ನ ಸಪ್ಲೈ ಮಾಡ್ತದೆ. ಓಕೆ, ನಮ್ಮ ಒಂದು ಥ್ರೂಔಟ್ ಬಾಡಿಗೆ ಇದು ಸಪ್ಲೈ ಮಾಡುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಮೇನ್ ಆಗಿ ನಮ್ಗೆ ಏನು ಬೇಡ ಅದನ್ನ ಇದು ರಿಮೂವ್ ಮಾಡುತ್ತೆ. ನೋಡಿ, ಜಸ್ಟ್ ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ನ ಮಾಡಿದ್ರೆ ರೆಗ್ಯುಲರ್ಲಿ, ಓಕೆ, ನೀವು ಜರ್ನಲಿಂಗ್ ಮಾಡ್ತಾ ಕೂಡ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ನ ಮಾಡ್ಬೋದು. ಮಾಡ್ತಾ ಮಾಡ್ತಾ ನಿಮ್ಗೆ ಇದು ಹೆಲ್ಪ್ಫುಲ್ ಆಗುವಂಥದ್ದು. ನೋಡಿ, ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ನ ಮಾಡ್ತಾ ನಮ್ಮ ಒಂದು ಬ್ರೈನ್ಗೆ ಹೇಗೆಲ್ಲ ಹೆಲ್ಪ್ಫುಲ್ ಆಗ್ತೋ ಅದೇ ರೀತಿ ಹಾರ್ಟ್ಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿ ಇರುವಂಥದ್ದು ಗ್ರಾಟಿಟ್ಯೂಡ್ ನ. ನೋಡಿ, ನಾನು ಗ್ರಾಟಿಟ್ಯೂಡ್ ನ ಜರ್ನಲಿಂಗ್ ನ ಬಗ್ಗೆ ನಾನು ಪ್ರೀವಿಯಸ್ ಟೈಮ್ ತಿಳಿಸಿದ್ದೀನಿ. ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಒಂದು ಸೆಷನ್ಗಳು ಕೂಡ ಮಾಡಿದ್ದೀನಿ, ಕೋಚಿಂಗ್ ಸೆಷನ್ ಅಲ್ಲಿ. ಇಲ್ಲಿ ಏನಂತ ಹೇಳಿದ್ರೆ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ನ ಮಾಡ್ತಾ ಮಾಡ್ತಾ ನಮ್ಮೊಂದು ಎಮೋಷನಲ್ ವೆಲ್ ಬೀಯಿಂಗ್ಗೆ ತುಂಬಾ ಸಹಕಾರಿ ಆಗುವಂಥದ್ದು ಗ್ರಾಟಿಟ್ಯೂಡ್. ಓಕೆ, ನೀವು ಜರ್ನಲಿಂಗ್ ಮುಖಾಂತರ ಅದು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ನ ಮಾಡ್ಬೋದು, ಅಥವಾ ನೀವು ಹಾಗೇನೆ ಹೇಳ್ಕೊಂತ ಬರ್ಬೋದು. ಓಕೆ, ನೋಡಿ, ಈ ತರ ಹೇಳ್ಕೊಂತ ಗ್ರಾಟಿಟ್ಯೂಡ್ ನ ಐ ಆಮ್ ಥ್ಯಾಂಕ್ಫುಲ್ ಫಾರ್, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಮನಿ ಐ ಹ್ಯಾವ್. ನಮ್ಮ ಮನಿ ಏನಿದೆ ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ನನ್ನ ಮನೆ ಇದೆ, ಒಳ್ಳೆ ಮನೆ ಇದೆ, ಅದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ ಅಂತ ನಿಮ್ಗೆ ಯಾವ ರೀತಿ ಐ ಆಮ್ ಗ್ರೇಟ್ಫುಲ್ ಫಾರ್ ದೀಸ್ ಥಿಂಗ್ಸ್ ನೀವು ಹೇಳ್ಕೊಂತ ಬರೋದು. ನೋಡಿ, ಎಷ್ಟೆಲ್ಲ ಇದೆ, ಇದೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇದೆ ಗ್ರಾಟಿಟ್ಯೂಡ್ ಇಂದ ಅಂತ. ಈಗ ನ್ಯೂರೋ ಸೈನ್ಸ್ ಏನ್ ಹೇಳುತ್ತೆ, ನ್ಯೂರೋ ಸೈಂಟಿಸ್ಟ್ಗಳು ಏನ್ ಹೇಳ್ತಾರೆ ಗ್ರಾಟಿಟ್ಯೂಡ್ ನ ಬಗ್ಗೆ. ನೋಡಿ, ನಾನು ಯಾವುದೇ ಒಂದು ವಿಷಯನ ತಿಳಿಸಿದ್ದೀನಿ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಲೈಕ್ ಒಂದು ಸೈಂಟಿಫಿಕ್ ವೇ ಆಗಿರ್ಬೇಕು. ಬಿಕಾಸ್ ನಿಮ್ಗೆ ಏನಾಗುತ್ತೆ, ಸೈಂಟಿಫಿಕ್ ವೇ ಆಗಿ ನೀವು ತಿಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಕಾನ್ಸಿಯಸ್ ಮೈಂಡ್ಗೆ ಅದು ಓಕೆ, ಇದು ಈ ರೀತಿ ಇದೆ, ಇದನ್ನ ಪ್ರಾಕ್ಟೀಸ್ ನ ಮಾಡ್ಬೋದು, ಅಲೋನ ಮಾಡುತ್ತೆ. ಬಿಕಾಸ್ ಸಮ್ಟೈಮ್ಸ್ ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ನ ಮಾಡ್ಬೇಕಾದ್ರೆ ಯಾಕೆ ಮಾಡ್ಬೇಕು, ಏನಿಗೆ ಮಾಡ್ಬೇಕು, ಇದೆಲ್ಲ ಕ್ವಶನ್ಸ್ ಇರುತ್ತಲ್ಲ. ಬಿಕಾಸ್ ಇದರಲ್ಲಿ ಏನ್ ಗ್ರಾಟಿಟ್ಯೂಡ್ ಅಂತ ಹೇಳಿದ್ರೆ ಲಾ ಆಫ್ ಅಟ್ರಾಕ್ಷನ್ಸ್ ಬರುತ್ತೆ. ತುಂಬಾ ಜನ ಲಾ ಆಫ್ ಅಸಂಪ್ಷನ್ ಅಲ್ಲಿ ಇದ್ರೆ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಬಾರ್ದು, ಈ ತರದೆಲ್ಲ ಮಿಸ್ಕನ್ಸೆಪ್ಷನ್ ಇದೆ. ಬಟ್ ಇಲ್ಲಿ ನಮ್ಮ ಓವರ್ ಆಲ್ ವೆಲ್ ಬೀಯಿಂಗ್ಗೆ ಗ್ರಾಟಿಟ್ಯೂಡ್ ನ ನಾವು ಯೂಸ್ ಮಾಡ್ಕೊಬೇಕು. ನಮ್ಮದು ಬಾಡಿ ಹೀಲಿಂಗ್ಗೆ, ನೋಡಿ, ಮೆಂಟಲ್ ರಿಲ್ಯಾಕ್ಸೇಷನ್ಗೆ, ಬಾಡಿ ಹೀಲಿಂಗ್ಗೆ ಗ್ರಾಟಿಟ್ಯೂಡ್ ಅನ್ನೋದು ಯಾವಾಗ್ಲೂ ಕೂಡ ಒಂದು ಏನು ಮೆಡಿಷನ್, ನೇಚರ್ ಮೆಡಿಷನ್ ತರ. ಓಕೆ, ಅದು ವರ್ಕ್ ಆಗೋದು ಅದೇ ರೀತಿ. ಸೊ ನ್ಯೂರೋ ಸೈಂಟಿಸ್ಟ್ಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ನಾವು ಇದನ್ನ ಯಾಕೆ ತಿಳ್ಕೊಬೇಕು, ಸೊ ನ್ಯೂರಾನ್ಸ್ಗಳು ಏನು, ಈ ಫಂಕ್ಷನ್ಸ್ ಎಲ್ಲ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಈಗ ನೋಡೋಣ. ಓಕೆ, ಯಾವ ರೀತಿ ಎಲ್ಲ ರಿವೈರ್ ಆಗುತ್ತೆ ನಾವೊಂದು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ನ ಮಾಡಿದ್ರೆ. ಜಸ್ಟ್ ಒಂದು ಸಿಂಪಲ್ ಆಗಿ ತಿಳ್ಕೊಂತ ಹೋಗೋಣ, ಕಂಟಿನ್ಯೂ ಮಾಡ್ತೀನಿ. ನ್ಯೂರೋ ಸೈನ್ಸ್ ಏನ್ ಹೇಳ್ತಿದೆ ನೋಡಿ, ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ನ ಮಾಡೋದ್ರಿಂದ, ರಿಪೀಟೆಡ್ ಗ್ರಾಟಿಟ್ಯೂಡ್ ಮಾಡ್ತಾ ಬಂದ್ರೆ, ನಾವು ಥ್ಯಾಂಕ್ ಯು ಅನ್ನೋದನ್ನ ರಿಪೀಟ್ ಮಾಡ್ತಾ ಬರ್ತಾ ಗ್ರೇಟ್ಫುಲ್ ಆಗಿರೋದನ್ನ ಪ್ರಾಕ್ಟೀಸ್ ನ ಮಾಡೋದಾದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ರಿವೈರ್ಸ್ ದ ಬ್ರೈನ್ ಪಾಸಿಟಿವಿಟಿ. ನಮ್ಮ ಒಂದು ಬ್ರೈನ್ ನ ಪಾಸಿಟಿವಿಟಿನ ರಿವೈರ್ಸ್ ನ ಮಾಡುತ್ತೆ. ಎಪ್ಸ್ಲಾ ಕೂಡ ಅದನ್ನೇ ಹೇಳೋದು. ಓಕೆ, ಏನಂತ ಹೇಳಿದ್ರೆ ನ್ಯೂರಾನ್ಸ್ ದಟ್ ಫೈಸ್ ಟುಗೆದರ್ ವೈರ್ ಟುಗೆದರ್. ಈಗ ಏನಂತ ಹೇಳಿದ್ರೆ ಒಂದಕ್ಕೊಂದು ನ್ಯೂರಾನ್ಸ್ ಗಳಿಗೆ ಕನೆಕ್ಟಿವಿಟಿ ಇರುತ್ತೆ. ನಾನು ನಿಮ್ಗೆ ಇದನ್ನ ತಿಳಿಸ್ತೇನೆ ಇವಾಗ. ಈಗ ನೀವು ಏನು ಈ ಒಂದು ಇಮೇಜ್ ನ ನೋಡ್ತಾ ಇದೀರಲ್ವಾ, ಈ ಒಂದು ಇಮೇಜ್ ನ ನೋಡ್ತಾ ಇದೀರಲ್ವಾ ನೀವು, ಇದು ಬಂದು ಬ್ರೈನ್ ನ ನ್ಯೂರಾನ್. ಓಕೆ, ಈ ನ್ಯೂರಾನ್ಗಳು ಏನಿದೆ, ಈ ಅಂದ್ರೆ ಇವಾಗ ಜಸ್ಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನ್ಯೂರಾನ್ ಅಂತ ಹೇಳಿದ್ರೆ ಈಗ ಮೆದುಳಿನ ನರಕೋಶ, ಅದೊಂದು ನರಕೋಶದ ವ್ಯವಸ್ಥೆ ಅಂತ ಏನ್ ಹೇಳ್ತೀವಲ್ವಾ, ಅಂದ್ರೆ ಇದು ಒಂದು ಪ್ರಮುಖ ಕೋಶ ಅಥವಾ ಸೆಲ್ಸ್. ಓಕೆ, ನೀವೇನ್ ನೋಡ್ತಾ ಇದ್ದೀರಾ ಇದು ಬಂದು ನ್ಯೂರಾನ್ ಇದು. ಓಕೆ, ಇಲ್ಲಿ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಈ ನ್ಯೂರಲ್ ನೆಟ್ವರ್ಕ್ ಅಂತ ಹೇಳಿರ್ತೀವಲ್ವಾ, ಈ ನ್ಯೂರಲ್ ನೆಟ್ವರ್ಕ್ ಕನೆಕ್ಷನ್ಸ್. ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ 3 ಭಾಗಗಳಿವೆ ಅಲ್ವಾ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಇದು ಮೂಲಕೋಶ, ಇದು ನ್ಯೂಕ್ಲಿಯಸ್ ಸೆಲ್ ಇದು. ಓಕೆ, ಈ ನ್ಯೂರಾನ್ ಏನಿದೆ ಇಲ್ಲಿಂದ ಇಲ್ಲಿವರೆಗೆ ಏನಿದೆ, ಈ ಒಂದು ಕಂಪ್ಲೀಟ್ ನ್ಯೂರಾನ್ ಏನಿದೆ ಇದರಲ್ಲಿ ಮೂಲವಾಗಿ ಇರುವಂತದ್ದು ಇದೊಂದು ಮುಖ್ಯ ಕೋಶ, ನ್ಯೂಕ್ಲಿಯಸ್ ಸೆಲ್ ಇದು. ಸೊ ಇಲ್ಲಿ ಏನಂತ ಹೇಳಿದ್ರೆ ಇದನ್ನ ಸೋಮ ಅಂತಾನು ಕೂಡ ಕರೀತಾರೆ. ಓಕೆ, ಅಂಡ್ ಇಲ್ಲಿ ಆಕ್ಸನ್ ಅಂತ ಏನಿದೆ ಈಗ ನೀವು ಕಾಣ್ತಿದಾರಲ್ವಾ, ಇದು ಬಂದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನ್ಯೂರಾನ್ಗಳನ್ನ ಸಂದೇಶನ ಬೇರೆ ಕಡೆ ಇದು ರವಾನೆ ಮಾಡುವಂತದ್ದು. ಬಟ್ ಇದಕ್ಕೂ ಮೊದಲನೇದಾಗಿ ಇಲ್ಲಿ ಹಂಗಿದ್ರೆ ಈ ಸಿಗ್ನಲ್ ನ ಯಾವ್ದು ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈಗ ನಿಮ್ಗೆ ಚೆದರ್ಕೊಂಡಿರೋ ರೀತಿ ಕಾಣ್ತಾ ಇದೆಯಲ್ಲ, ಈ ಒಂದು ಭಾಗ ಏನಿದೆ ಇಲ್ಲಿ ಚೆದರ್ಕೊಂಡಿದೆಯಲ್ಲ, ಈ ಒಂದು ಭಾಗ ಏನಿದೆ ಈ ಭಾಗನ ಡೆಂಡ್ರಾಯ್ಡ್ಸ್ ಅಂತ ಹೇಳೋದು. ಓಕೆ, ಈ ಏನು ಡೆಂಡ್ರಾಯ್ಡ್ಸ್ ಏನಿದೆ ಇವೇನ್ ಮಾಡುತ್ತೆ ಅಂತ ಹೇಳಿದ್ರೆ ಜಸ್ಟ್ ಆ ಒಂದು ಸಿಗ್ನಲ್ ನ, ಈಗ ಏನೋ ಒಂದು ಥಾಟ್ ಬಂತು, ಆ ಥಾಟ್ ಬಂದ ತಕ್ಷಣ ಏನ್ ಮಾಡುತ್ತೆ, ಈ ಒಂದು ಗ್ರಾಟಿಟ್ಯೂಡ್ ಥಾಟ್ ಹಾಕೊಂಡ್ರೆ ಅನ್ಕೊಳ್ಳಿ, ಆ ಥಾಟ್ ನ ಇದು ಸಿಗ್ನಲ್ ನ ರಿಸೀವ್ ಮಾಡ್ಕೊಳ್ಳುತ್ತೆ. ರಿಸೀವ್ ನ ಮಾಡ್ಕೊಂಡು ಇಲ್ಲಿ ಕನೆಕ್ಟ್ ಆಗುವಂಥದ್ದು ಏನಂತ ಹೇಳಿದ್ರೆ ಒಂದಕ್ಕೊಂದು ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ರಿಸೀವ್ ಮಾಡ್ಕೊಂಡು ಸ್ಟೋರ್ ಆಗುತ್ತೆ. ಅದನ್ನ
ಆಕ್ಸನ್ ಏನಿದೆ, ಈ ಒಂದು ದೀರ್ಘವಾಗಿ ಇದು ಸೆಲ್, ಇದು ಸೆಂಟರ್ ಆಫ್ ಸೆಲ್ ಇದು. ಓಕೆ, ಇದು ರಿಸೀವ್ ಆಗುತ್ತೆ, ಇಲ್ಲಿ ಸ್ಟೋರ್ ಆಗುತ್ತೆ, ಮತ್ತೆ ಇಲ್ಲಿಂದ ಇದ್ರ ಮುಖಾಂತರ ಏನಾಗೋದು ಅಂತ ಹೇಳಿದ್ರೆ ಬೇರೆ ಬೇರೆ ಕೋಶಗಳಿಗೆ ಇದು ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇದು ರಿಸೀವ್ ಮಾಡುತ್ತೆ ಸಿಗ್ನಲ್, ಸ್ಟೋರ್ ಆಗುತ್ತೆ, ದೆನ್ ಇಲ್ಲಿಂದ ಅಂದ್ರೆ ಇದು ರಿಸೀವರ್. ಓಕೆ, ಅಂದ್ರೆ ಇದು ರಿಸೀವ್ ಮಾಡ್ಕೊಳ್ಳುತ್ತೆ, ಮತ್ತೆ ಇದು ಇಲ್ಲಿಂದ ಇದೇ ರೀತಿಯ ನಮ್ಮ ಒಂದು ಬ್ರೈನ್ ಅಲ್ಲಿ ಎಷ್ಟೋ ನ್ಯೂರಾನ್ ಸೆಲ್ಗಳಿದೆ ಅಲ್ವಾ, ಈ ಸೆಲ್ಸ್ಗಳನ್ನ ಏನಾಗುತ್ತೆ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಅಂದ್ರೆ ನಾವು ಹೆಚ್ಚೆಚ್ಚು ಪಾಸಿಟಿವಿಟಿನ ಪ್ರಾಕ್ಟೀಸ್ ನ ಮಾಡ್ತಾ, ನಾವು ಹೆಚ್ಚೆಚ್ಚು ಪಾಸಿಟಿವ್ ನ ಅಫರ್ಮೇಶನ್ ಹೇಳ್ಕೊತಾ ಏನಾಗುತ್ತೆ ಒಂದಕ್ಕೊಂದು ಇದೇ ರೀತಿಯ ಬೇರೆ ಬೇರೆ ಕೋಶಗಳಿಗೆ ಇದು ಕನೆಕ್ಟ್ ಆಗುವಂಥದ್ದು. ನೋಡಿ, ಥಾಟ್ಗಳು ಎಷ್ಟೆಲ್ಲ ಕನೆಕ್ಟ್ ಮಾಡುತ್ತೆ. ಅದನ್ನೇ ಎಪ್ಸ್ಲಾ ಏನ್ ಹೇಳ್ತಿರೋದು ಅಂತ ಹೇಳಿದ್ರೆ, ನ್ಯೂರಾನ್ಸ್ ದಟ್ ಫೈ ಟುಗೆದರ್ ವೈ ಟುಗೆದರ್, ಇದು ಒಂದಕ್ಕೊಂದು ಕನೆಕ್ಟಿವಿಟಿ ಆಗಿರುವಂಥದ್ದು. ಸೊ ಇಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ನ್ಯೂರಲ್ ನೆಟ್ವರ್ಕ್ ಕನೆಕ್ಷನ್ ಏನಾಗುತ್ತೆ, ನಾನು ತುಂಬಾ ಬಾರಿ ಹೇಳಿದ್ದೀನಿ ಇದ್ರ ಬಗ್ಗೆನೂ ಕೂಡ. ಈ ನ್ಯೂರಲ್ ನೆಟ್ವರ್ಕ್ಗಳು ಏನು ಪಾಸಿಟಿವ್ ಆಗಿ ನಾವೇನನ್ನ ಮಾಡ್ತಿರ್ತೀವಿ, ಪಾಸಿಟಿವ್ ಆಗಿ ನಾವೇನನ್ನ ಫೀಡ್ ಮಾಡ್ತಾ ಬರ್ತಿರ್ತೀವಿ, ನಮ್ಮೊಂದು ಥಾಟ್ ಇಂದ, ನಮ್ಮೊಂದು ಅಸಂಪ್ಷನ್ ಇಂದ, ನಮ್ಮೊಂದು ವಿಜುವಲೈಸೇಷನ್ ಇಂದ ಏನೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ, ಈ ನ್ಯೂರಲ್ ನೆಟ್ವರ್ಕ್ ನ ಬ್ರೈನ್ ನ ಒಟ್ಟಾರೆ ಕನೆಕ್ಷನ್ಸ್ ಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಇಟ್ ಆಲ್ಸೋ ಹೆಲ್ಪ್ ಸಬ್ ಕಾನ್ಸಿಯಸ್ ರೀಪ್ರೋಗ್ರಾಮಿಂಗ್. ಸಬ್ ಕಾನ್ಸಿಯಸ್ ರೀಪ್ರೋಗ್ರಾಮಿಂಗ್ಗೆ ಇದು ಹೆಲ್ಪ್ಫುಲ್ ಆಗುವಂಥದ್ದು. ಓಕೆ, ಈಗ ಇನ್ನೊಂದು ಮುಖ್ಯವಾಗಿ ನಾನು ಒಂದು ವಿಡಿಯೋನ ಮಾಡಿ ಹೇಳಿದ್ದೆ. ಈಗ ನಮ್ಮ ಬ್ರಹ್ಮಾಂಡ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈಗ ಏನ್ ನಮ್ಮೊಂದು ಬ್ರೈನ್ ಸೆಲ್ಸ್ಗಳು, ಏನ್ ನ್ಯೂರಲ್ ನೆಟ್ವರ್ಕ್ ಕನೆಕ್ಷನ್ಸ್ ಏನಿದೆ, ಜಸ್ಟ್ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನನ್ನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ. ಸೇಮ್ ಅದೇ ರೀತಿ ಬ್ರಹ್ಮಾಂಡದ ರಚನೆ ಹೋಲಿಕೆ ಆಗುವಂಥದ್ದು. ಅದೇನೆ ನಿಮ್ಗೆ ಅರ್ಥ ಆಗ್ತಲ್ವಾ? ಅಂದ್ರೆ ಈ ಏನಿದೆ, ಈ ಒಂದು ನ್ಯೂರಾನ್ಸ್ಗಳಂತ ಏನ್ ಹೇಳ್ತೀವಿ, ಇದು ನಮ್ಮ ಒಂದು ಈ ಅಂಡಾಂಡ ಬ್ರಹ್ಮಾಂಡ ಪಿಂಡಾಂಡ ಏನ್ ಕಾನ್ಸೆಪ್ಟ್ ಇದೆಯೋ, ಹೇಗೆ ನಮ್ಮ ಒಳಗೆ ನಮ್ಮ ಒಂದು ಇನ್ನರ್ ಏನು ಈ ಫಂಕ್ಷನ್ಸ್ ಗಳಿದೆಯೋ ಅದೇ ಹೊರಗಡೆ ಇರುವಂತದ್ದು. ಈಗ ನಾವು ಯೂನಿವರ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮ ಒಂದು ಬ್ರೈನ್ ನ್ಯೂರಾನ್ಸ್ ಗಳು ಹೇಗಿದೆಯೋ ಆ ರೀತಿ ಸಿಮಿಲರ್ ಇರೋದು. ಓಕೆ, ಈಗ ನೀವು ನ್ಯೂರನ್ ನೆಟ್ವರ್ಕ್ ನೋಡ್ತಿದ್ರ, ನ್ಯೂರನ್ ಕನೆಕ್ಷನ್ ನಾನು ಇದ್ರ ಬಗ್ಗೆ ತಿಳಿಸಿದ್ನಲ್ಲ. ಅಂದ್ರೆ ನಮ್ಮ ಏನು ಈಗ ನಮ್ಮ ಒಂದು ಮೆದುಳಿನ ನರಕೋಶಗಳ ವ್ಯವಸ್ಥೆ ಏನಿದೆ, ನರಮಂಡಲದ ವ್ಯವಸ್ಥೆ ಅಂತ ಏನ್ ಹೇಳ್ತೀವಲ್ವಾ, ಅದೇ ರೀತಿಯಾಗಿ ಬ್ರಹ್ಮಾಂಡದ ರಚನೆಯ ಆಕಾರ ಹೊಂದಿದೆ. ಓಕೆ, ಇದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದ್ರ ಬಗ್ಗೆ, ಅಂಡಾಂಡ ಬ್ರಹ್ಮಾಂಡ ಪಿಂಡಾಂಡ ಅಂತ ಏನಿದೆ. ಸೊ ನೋಡಿ, ನೀವು ಹೆಚ್ಚೆಚ್ಚು ಪಾಸಿಟಿವಿಟಿನ ನೀವು ಆ ಸಿಗ್ನಲ್ ನ ರಿಸೀವ್ ಮಾಡ್ಕೊಂಡ್ರ ಮುಖಾಂತರ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೆಚ್ಚೆಚ್ಚು ಪಾಸಿಟಿವಿಟಿನ, ಗ್ರಾಟಿಟ್ಯೂಡ್ನ ಈ ತರ ಎಲ್ಲ ಪ್ರಾಕ್ಟೀಸ್ ನ ಮಾಡ್ತಾ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ ಪ್ರತಿಯೊಂದನ್ನು ಕೂಡ ನೀವು ರಿಪೀಟ್ ಮಾಡ್ತಾ ಬರ್ತಿದ್ದೀರಲ್ವಾ, ನೀವು ಹೆಚ್ಚೆಚ್ಚು ಯಾವ್ದನ್ನ ನೀವು ರಿಪೀಟ್ ನ ಮಾಡ್ತಿರ್ತೀರೋ, ಸೊ ಇದೇನಾಗುತ್ತೆ ಒಂದು ಸೆಲ್ ಇಂದ ಇನ್ನೊಂದು ಸೆಲ್ಗೆ, ಒಂದು ನ್ಯೂರಲ್ ನೆಟ್ವರ್ಕ್ ಇಂದ ಇನ್ನೊಂದು ನ್ಯೂರಲ್ ನೆಟ್ವರ್ಕ್ ಕನೆಕ್ಷನ್ಸ್ ಬಿಲ್ಡ್ ಆಗುವಂಥದ್ದು. ಇದನ್ನೇ ಬ್ರೈನ್ ರಿವೈರಿಂಗ್ ಅಂತ ಹೇಳೋದು. ಅಂದ್ರೆ ನೋಡಿ, ನೀವು ಯಾವ್ದನ್ನ ರಿಪೀಟ್ ಮಾಡ್ತಿದ್ದೀರಾ, ನೀವು ಪಾಸಿಟಿವ್ನ ರಿಪೀಟ್ ಮಾಡ್ತಿದ್ದೀರಾ, ನೆಗೆಟಿವ್ನ ರಿಪೀಟ್ ಮಾಡ್ತೀರಾ ಅನ್ನೋ ಅಬ್ಸರ್ವೇಷನ್ ಇರಬೇಕು. ಬಿಕಾಸ್ ನೋಡಿ, ಇದನ್ನೇ ಬ್ರೈನ್ ರಿವೈರಿಂಗ್ ಅಂತ ಹೇಳೋದು. ಈ ನರಮಂಡಲದ ಈಗ ವ್ಯವಸ್ಥೆ ಅಂತ ಏನ್ ಹೇಳ್ತೀವಲ್ವಾ, ಈ ಬ್ರೈನ್ ನ್ಯೂರಾನ್ ಸೆಲ್ಸ್ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಹೆಚ್ಚೆಚ್ಚು ಪಾಸಿಟಿವಿಟಿನ ನೀವೇನಾದ್ರೂ ರಿಪೀಟ್ ಆಗಿ ಹೇಳ್ಕೊಂತ ಬಂದ್ರೆ, ಈಗ ಅಫರ್ಮೇಶನ್ ಅದಕ್ಕೆ ತಾನೇ ನಾವು ಯೂಸ್ ಮಾಡೋದು. ಸೊ ನೋಡಿ, ಐ ಆಮ್ ಸ್ಟ್ರೆಂತ್, ಓಕೆ, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ಐ ಆಮ್ ವೆರಿ, ಈ ರೀತಿ ಹೇಳ್ಕೊಂತ ಬಂದಾಗ ಏನಾಗುತ್ತೆ, ಈ ನ್ಯೂರಾನ್ ಸೆಲ್ಗಳು ಇವಾಗ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿದೆ ಅನ್ಕೊಳ್ಳಿ, ಐ ಆಮ್ ಗ್ರೇಟ್ಫುಲ್ ಫಾರ್, ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅಂತ, ಅಥವಾ ಅಫರ್ಮೇಶನ್ ಹೇಳ್ಕೊಂತ ಬಂದ್ರಿ ಅನ್ಕೊಳ್ಳಿ, ವಿಜುವಲೈಸ್ ನ ಮಾಡ್ತಾ ಬಂದ್ರಿ ಅನ್ಕೊಳ್ಳಿ. ಸೊ ಇದು ಏನಾಗುತ್ತೆ, ಒಂದು ನ್ಯೂರಾನ್ ಸೆಲ್ಸ್ ಗಳಿಂದ ಈ ರೀತಿಯಾಗಿ ಎಷ್ಟೋ ನ್ಯೂರಾನ್ ಸೆಲ್ಸ್ ಗಳು ಇದೆಯಲ್ವಾ, ಸೊ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಅದನ್ನೇ ಹೇಳ್ತಿರೋದು ಎಪ್ಸಿಲಾಲ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್. ನೀವು ಯಾವ್ದನ್ನ ರಿಪೀಟ್ ಮಾಡ್ತಾ ಬರ್ತೀರಾ, ಸೊ ಅದು ರಿಪಿಟೇಷನ್ ಆಗುತ್ತೆ. ರಿಪೀಟ್ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಸಬ್ ಕಾನ್ಸಿಯಸ್ ಅಲ್ಲಿ ರೀಪ್ರೋಗ್ರಾಮಿಂಗ್ ಆಗುವಂಥದ್ದು. ಸಬ್ ಕಾನ್ಸಿಯಸ್ ರೀಪ್ರೋಗ್ರಾಮಿಂಗ್ ಅಂದ್ರೆ ಇಲ್ಲಿ ಏನು ಒಂದು, ನೀವು ನೋಡಿ, ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ ಅಂತ ನೀವು ಹೆಚ್ಚೆಚ್ಚು ಹೇಳ್ಕೊಂಡು ಬಂದಾಗ ಏನಾಗುತ್ತೆ, ನೀವು ಸ್ಟ್ರಾಂಗ್ ಆಗ್ತೀರಾ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ರೈಸ್ ಆಗುತ್ತೆ, ಐ ಆಮ್ ಕಾನ್ಫಿಡೆಂಟ್ ಅಂತ ಅನ್ಕೊಂಡ್ ಬಂದಾಗ. ಅಥವಾ ನಾನು ಕರೇಜಿಯಸ್ ಅಂತ ಅನ್ಕೊಂಡ ತಕ್ಷಣ ಕರೇಜಿಯಸ್ ಇದಾಗುತ್ತೆ. ನಾನು ಪೀಸ್ ಅಂತ, ಐ ಆಮ್ ಪೀಸ್ ಅಂತ ಅನ್ಕೊಂಡ ತಕ್ಷಣ ನಿಮ್ಗೆ ಪೀಸ್ಫುಲ್ ಫೀಲ್ ಆಗುತ್ತೆ. ಐ ಆಮ್ ಹೀಲ್ಡ್ ಅಂತ ಅನ್ಕೊಂಡಾಗ ನಾನು ಹೀಲ್ ಆಗಿದ್ದೀನಿ ಅನ್ನೋ ಭಾವ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನಿದು, ಈಗ ಡೆಂಡ್ರೈಟ್ಸ್ ಏನಿದೆ ಇದು ರಿಸೀವ್ ಮಾಡ್ಕೊಳ್ಳುತ್ತೆ. ಓಕೆ, ಇದು ಡನ್. ಇದೇನಾಗುತ್ತೆ, ಸೊ ಈ ಸಿಗ್ನಲ್ ರಿಸೀವ್ ಆಗುತ್ತೆ. ಈ ಸಿಗ್ನಲ್ ಏನ್ ರಿಸೀವ್ ಆಯ್ತು, ಈ ಸಿಗ್ನಲ್ ನ ರಿಸೀವ್ ಆದದನ್ನ ನೆಕ್ಸ್ಟ್ ಏನ್ ಮಾಡುತ್ತೆ, ಇದು ಆಕ್ಸನ್ ಬಂದು ಸೊ ನೆಕ್ಸ್ಟ್ ಇನ್ನೊಂದು ನ್ಯೂರಾನ್ಸ್ ಗೆ ಕನೆಕ್ಟ್ ನ ಮಾಡುವಂತದ್ದು. ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ, ನ್ಯೂರಲ್ ನೆಟ್ವರ್ಕ್, ಆ ಒಂದು ಬ್ರೈನ್ ರಿವೈರಿಂಗ್ ನ ಕನೆಕ್ಷನ್ ಅಂತ ಹೇಳ್ತಿರೋದು ನಿಮ್ಗೆ. ಇದನ್ನ ಯಾಕೆ ನಾನು ಬ್ರೀಫ್ ಆಗಿ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಹೆಚ್ಚೆಚ್ಚು ಈ ತರ ಫಂಕ್ಷನ್ ಗಳನ್ನ ಮಾಡ್ತಾ ಇರೋದ್ರಿಂದ ನಿಮ್ಮ ಒಂದು ಸಬ್ ಕಾನ್ಸಿಯಸ್ ಪ್ರೋಗ್ರಾಮಿಂಗ್
ಅಲೈನ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ದಟ್ ನೀವು ಒಂದು ರಿಸಲ್ಟ್ ನ ಕಾಣ್ತೀರಾ. ನೀವೇನು ಥಿಂಕ್ ಮಾಡ್ತೀರಾ ನೀವು ಅದು ಆಗ್ತೀರಾ. ನೀವು ಏನು ಎಮೋಷನ್ ನ ತಗೊಂತೀರಾ ಅದು ಆಗ್ತೀರಾ. ನಾನು ಹೇಳ್ತಿದ್ದೀನಲ್ಲ ನೋಡಿ, ಈ ಒಂದು ಬ್ರೈನ್ ನ ಕನೆಕ್ಷನ್, ಈ ಒಂದು ಹಾರ್ಟ್ ನ ಕನೆಕ್ಷನ್ಸ್, ಈ ನ್ಯೂರಲ್ ನೆಟ್ವರ್ಕ್ ಗಳಿಗೆ ಏನು ಕನೆಕ್ಟ್ ಇರುವಂತದ್ದು ಅಂದ್ರೆ ಆಗುವಂತದ್ದು. ನೀವು ಯಾವ್ದನ್ನ ರಿಪೀಟ್ ಮಾಡ್ತಾ ಬರ್ತಿರ್ತೀರಾ ಆ ವ್ಯಕ್ತಿ ನೀವು ಆಗ್ತೀರಾ. ಅದಕ್ಕೆ ಹೇಳೋದು, ತುಂಬಾ ಬರಿ ಹೇಳೋದಲ್ವಾ, ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳಿದ್ರೆ ಅದೇನೆ. ನಾವು ಹೇಗೆ ನೀವು ಕೇಳ್ತಿರಲ್ಲ ಕ್ವಶನ್, ಅಫರ್ಮೇಶನ್ ಏನು, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನಿಮ್ಮಲ್ಲಿ ಹೆಚ್ಚೆಚ್ಚು ಪಾಸಿಟಿವಿಟಿ ಇದ್ದಾಗ ಏನಾಗುತ್ತೆ, ಇದು ನಿಮ್ಮಲ್ಲಿ ಪಾಸಿಟಿವ್ ಒಂದು ಆಟಿಟ್ಯೂಡ್ ಕ್ರಿಯೇಟ್ ಆಗುತ್ತೆ. ನಿಮ್ಮಲ್ಲಿ ಹೆಚ್ಚೆಚ್ಚು ಒಂದು ಗ್ರಾಟಿಟ್ಯೂಡ್ ಫೀಲ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು ಆರ್ಟ್ ಫಂಕ್ಷನ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಬ್ರೈನ್ ಫಂಕ್ಷನ್ಸ್ಗಳಿಗೂ ಕೂಡ ನಾನು ಹೇಳಿದ್ನಲ್ಲ, ಸ್ಟ್ರೆಸ್ ಆಕ್ಸೈಟಿ ಕೂಡ ರಿಮೂವ್ ಆಗುತ್ತೆ. ಬ್ರೈನ್ ಅಲ್ಲಿ ಕೂಡ ನಿಮ್ಗೆ ಒಂದು ಸ್ಟ್ರೆಸ್ ಹಾರ್ಮೋನು ಏನು ಇವಾಗ ಏನು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಲ್ವಾ ನಿಮ್ಗೆ, ಹೆಚ್ಚೆಚ್ಚು ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಒಂದು ಹ್ಯಾಪಿನೆಸ್ಗೆ, ನಿಮ್ಮೊಂದು ಡಿಸಿಷನ್ ಮೇಕಿಂಗ್, ಎಮೋಷನ್ ರೆಗ್ಯುಲೇಷನ್ಗೆ ಯಾವ ರೀತಿ ಕಾರಣಭೂತ ಆಗ್ತೋ ಅದು ಅದೇ ರೀತಿ ನಿಮ್ಮೊಂದು ಹಾರ್ಟ್ ಫಂಕ್ಷನ್ ಅಲ್ಲಿ, ಇಲ್ಲಿ ನಾನು ಹೇಳ್ತಿದ್ದೀನಲ್ಲ ಮೇನ್ ಆಗಿ ಕಾರ್ಡಿಯೋವಾಸ್ಕ್ಯುಲರ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಅಂದ್ರೆ ಇಲ್ಲಿ ನಿಮ್ಮೊಂದು ಸ್ಟ್ರಾಂಗ್ ಹಾರ್ಟ್ ಮತ್ತೆ ನಿಮ್ಮೊಂದು ಸ್ಟ್ರಾಂಗ್ ಬ್ರೈನ್, ಇಲ್ಲಿ ಏನಾಗೋದು ನ್ಯೂರಲ್ ನೆಟ್ವರ್ಕ್ ಕನೆಕ್ಷನ್ಸ್ ನೋಡಿ ಈ ರೀತಿಯಾಗಿ ಜಸ್ಟ್ ನೀವು ಪಾಸಿಟಿವಿಟಿನ ಪ್ರಾಕ್ಟೀಸ್ನ ಮಾಡ್ತಾ ಪಾಸಿಟಿವ್ ಅಫರ್ಮೇಷನ್, ಅಸಂಪ್ಷನ್, ನೀವು ವಿಜುವಲೈಸೇಷನ್ ಮಾಡ್ತಾ ಬಂದಾಗ ಈ ಕನೆಕ್ಷನ್ ಆಗುವಂಥದ್ದು ಇಲ್ಲಿ ಈ ಒಂದು ಪಾಯಿಂಟ್ ಅಲ್ಲಿ. ಓಕೆ, ಈ ಒಂದು ನ್ಯೂರಲ್ ಸೆಲ್ಸ್ಗಳು ಏನಿದೆ, ಈ ಒಂದು ಈ ನ್ಯೂರಲ್ ನೆಟ್ವರ್ಕ್ಗಳು ನಿಮ್ಗೆ ರಿಸಲ್ಟ್ ನ ಕೊಡುವಂಥದ್ದು. ಈ ಬ್ರಹ್ಮಾಂಡದ ರಚನೆ ಏನಿದೆ, ಹೊರಗಡೆ ಏನ್ ಬ್ರಹ್ಮಾಂಡದ ರಚನೆ ಏನಿದೆಯೋ ಅದೇ ನಿಮ್ಮ ಒಳಗೆ ಇರುವಂತದ್ದು. ಅದನ್ನೇ ಹೇಳ್ತಿರೋದು ಯೂನಿವರ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಇದು ನಮ್ಮ ಒಂದು ಇನ್ನರ್ ಯೂನಿವರ್ಸ್ ನ ಕನೆಕ್ಷನ್ಸ್, ಈ ಒಂದು ನ್ಯೂರಲ್ ನೆಟ್ವರ್ಕ್ಗಳು. ಈ ನ್ಯೂರಲ್ ನೆಟ್ವರ್ಕ್ ಇಂದ ಹೊರ ಜಗತ್ತಿಗೆ ಅದು ರಿಫ್ಲೆಕ್ಟ್ ಆಗುವಂಥದ್ದು. ಸೊ ಅದಕ್ಕೆ ಹೇಳೋದು, ವಾಟ್ ಯು ಅಸ್ಯೂಮ್, ನೀವೇನೇನು ಅಸ್ಯೂಮ್ನ ಮಾಡ್ತೀರಾ ಅದು ನೀವು ಆಗ್ತೀರಾ. ಅರ್ಥ ಆಗ್ತಿದೆಯಲ್ಲ? ಸೊ ನಾನು ಬ್ರೀಫ್ ಆಗಿ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಬಿಕಾಸ್ ನಿಮ್ಗೆ ಇದನ್ನ ತಿಳ್ಕೊಂಡ್ರೆ ನಿಮ್ಗೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ನಿಮ್ಗೆ ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ಮಾಡೋದಕ್ಕೆ ಈಸಿ ಆಗುತ್ತೆ, ನಿಮ್ಮ ಒಂದು ಲೈಫ್ ನ ಈಸಿ ಪ್ರೋಗ್ರಾಮ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಒಂದು ಲೈಫಲ್ಲಿ ಏನ್ ಬೇಕಾಗಿದೆಯೋ ಅದನ್ನ ನೀವು ಥಿಂಕ್ ಮಾಡ್ತಾ, ಅದನ್ನ ನೀವು ಫೀಲ್ ಮಾಡ್ತಾ, ಅದನ್ನ ಪಾಸಿಟಿವ್ ಆಗಿ ಎಮೋಷನ್ ಮಾಡ್ತಾ, ಈ ರೀತಿಯಾಗಿ ಒಂದು ನ್ಯೂರಲ್ ನೆಟ್ವರ್ಕ್ ನ ಕನೆಕ್ಷನ್ ಮಾಡ್ತಾ, ಅಂದ್ರೆ ಬ್ರೈನ್ ನ ರಿವೈರ್ ನ ಮಾಡ್ತಾ, ನಿಮ್ಗೆ ಏನಾಗುತ್ತೆ, ನೀವು ಅನ್ಕೊಂಡಿರೋ ರೀತಿ ನೀವು ಲೈಫ್ ನ ಲೀಡ್ ನ ಮಾಡುವಂಥದ್ದು. ಸೊ ಯೂನಿವರ್ಸ್ ನ ಏನ್ ಪವರ್ ಅಂತ ಏನ್ ಹೇಳ್ತೀವಿ, ಆ ಒಂದು ಪವರ್ ನಿಮ್ಮ ಒಳಗಡೆನೆ ಇರುವಂತದ್ದು. ನಿಮ್ಮ ಒಳಗಡೆ ಆ ಒಂದು ಪವರ್ನ ನೀವ್ ಯಾವಾಗ ಒಂದು ಪಾಸಿಟಿವಿಟಿಯಿಂದ ನೀವ್ ಯಾವಾಗ ರೇಡಿಯೇಟ್ ಮಾಡ್ತೀರಾ, ಸೊ ಅದು ಹೊರಗೆ ವ್ಯಕ್ತ ಆಗುವಂತದ್ದು ಹೊರಗಡೆ. ಸೊ ನೀವು ಮೇನ್ ಫಂಕ್ಷನ್ಗಳು ಎಲ್ಲಿ ಮಾಡ್ಬೇಕು, ಬ್ರೈನ್ ಆರ್ಟ್ ಕನೆಕ್ಷನ್ಸ್, ಅದೇ ಹೇಳ್ತಿದ್ನಲ್ಲ, ಇದು ನ್ಯೂರಲ್ ನೆಟ್ವರ್ಕ್ಗಳು. ಸೊ ಇದನ್ನ ನೀವು ಬ್ರೈನ್ ನ ರಿವೈರ್ ಮಾಡ್ತಾ ನಿಮ್ಗೆ ಹೆಚ್ಚು ರಿಸಲ್ಟ್ ಸಿಗುವಂಥದ್ದು, ನೀವೊಂದು ಪಾಸಿಟಿವ್ ಲೈಫ್ ನ ಲೀಡ್ ಮಾಡೋಕೆ ಸಾಧ್ಯ ಆಗುವಂಥದ್ದು. ಬಿಕಾಸ್ ಇದರಿಂದ ಏನಾಗೋದು, ಸಬ್ ಕಾನ್ಶಿಯಸ್ ರೀಪ್ರೋಗ್ರಾಮಿಂಗ್, ಈ ರೀಪ್ರೋಗ್ರಾಮಿಂಗ್ ನಡೆಯುವಂಥದ್ದು. ತಿಳಿತಲ್ವಾ? ಲೆಟ್ಸ್ ಕಂಟಿನ್ಯೂ. ತಿಳಿತಿಲ್ಲ ನಿಮ್ಗೆ ಎಷ್ಟೆಲ್ಲ ಅಂದ್ರೆ ಇಷ್ಟೆಲ್ಲ ಫಂಕ್ಷನ್ಸ್ ಇದೆ, ಎಷ್ಟೆಲ್ಲ ಪ್ರೋಗ್ರಾಮಿಂಗ್ ಇದೆ, ಎಷ್ಟೆಲ್ಲ ನಡೀತಿದೆ ನಮ್ಮೊಂದು ಬ್ರೈನ್ ನ ಒಳಗಡೆ, ನಮ್ಮೊಂದು ಹಾರ್ಟ್ ನ ಒಳಗಡೆ. ಅಂದ್ರೆ ಇದಕ್ಕೆಲ್ಲ ಗ್ರಾಟಿಟ್ಯೂಡ್ ಯಾವ ರೀತಿ ಹೆಲ್ಪ್ಫುಲ್ ಆಗಿದೆ ಅಂತ. ಜೊತೆಗೆ ಇವಾಗ ಈ ಕ್ವಾಂಟಮ್ ಫಿಸಿಕ್ಸ್, ಗ್ರಾಟಿಟ್ಯೂಡ್ ಶಿಫ್ಟ್ ಎನರ್ಜಿ ಹೈ ಇನ್ಸ್ಟೆಂಟ್ಲಿ. ಈಗ ಕ್ವಾಂಟಮ್ ಫಿಸಿಕ್ಸ್ ಅಲ್ಲೂ ಅಷ್ಟೇ. ಸೊ ಇನ್ಸ್ಟೆಂಟ್ ಆಗಿ ನೀವು ಹೇಳ್ತಾ ಬಂದಾಗ ನೋಡಿ, ಐ ಆಮ್ ಹೆಲ್ದಿ. ಈಗ ನೋಡಿ, ಜಸ್ಟ್ ನೀವು ಹೇಳ್ಕೊಳ್ಳಿ, ಐ ಆಮ್ ಕಾಮ್ ಅಂತ. ಸೊ ನೋಡಿ, ಇನ್ಸ್ಟೆಂಟ್ ಆಗಿ ನೀವು ಕಾಮ್ ಆಗ್ತೀರಾ. ಐ ಆಮ್ ರಿಲ್ಯಾಕ್ಸ್, ಇನ್ಸ್ಟೆಂಟ್ಲಿ ರಿಲ್ಯಾಕ್ಸ್ ಆಗ್ತೀರಾ. ಅಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಏನ್ ಹೇಳ್ತಿದೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಗ್ರಾಟಿಟ್ಯೂಡ್ ಶಿಫ್ಟ್ ಯುವರ್ ಎನರ್ಜಿ ಹೈ instantly and align with the version of reality where those reality already exist. ಇಲ್ಲಿ ಏನಂತ ಹೇಳಿದ್ರೆ, ನಾವು ಯಾವ್ದನ್ನ ಪ್ರಾಕ್ಟೀಸ್ ಮಾಡ್ತಿರ್ತೀವಿ ಅದು ಆಲ್ರೆಡಿ ಎಕ್ಸಿಸ್ಟ್ ಇರೋಂಥದ್ದು ಈ ಫೀಲ್ಡ್ ಅಲ್ಲಿ, ಕ್ವಾಂಟಮ್ ಫೀಲ್ಡ್ ಅಲ್ಲಿ. ಅಂದ್ರೆ ನಾವು ಈಗ ನಾನು ಅನ್ಕೊಂಡೆ ಅಲ್ವಾ, ಐ ಆಮ್ ರಿಲ್ಯಾಕ್ಸ್. ನೋಡಿ, ನೀವು ಈ ವರ್ಡ್ ನ ಯೂಸ್ ಮಾಡ್ತಾನೆ ಆ ಒಂದು ಬ್ರೈನ್ ನ್ಯೂರಲ್ ನೆಟ್ವರ್ಕ್ ಕನೆಕ್ಷನ್ಸ್ ಆಗ್ತಲ್ವಾ, ಇನ್ಸ್ಟೆಂಟ್ ಆಗಿ ಆ ಒಂದು ರಿಲ್ಯಾಕ್ಸೇಷನ್ ನ ಫೀಲ್ ಮಾಡ್ತೀರಾ. ಅಂದ್ರೆ ಒಟ್ಟಾರೆ ಏನಂತ ಹೇಳಿದ್ರೆ, ನೀವು ಅಂದ್ಕೊಳ್ಳೋ ಜಗತ್ತು, ನೀವು ಹೇಗಿರ್ಬೇಕು ಅನ್ನೋ ಜಗತ್ತು ನಿಮ್ಮ ಒಳಗಡೆ ಇರೋದು, ನಿಮ್ಮ ಇನ್ನರ್ ಅಸಂಪ್ಷನ್ ಇರೋದು, ನಿಮ್ಮ ಒಂದು ಇನ್ನರ್ ಏನ್ ನೀವು ಕ್ರಿಯೇಟ್ ನ ಮಾಡ್ತೀರಾ, ವಿಜುವಲೈಸ್ ನ ಮಾಡ್ತೀರಾ, ಅದರಲ್ಲಿ ಇರುವಂತದ್ದು. ಸೊ ಇದರ ಜೊತೆಗೆ ನೀವು ಹೆಚ್ಚೆಚ್ಚು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ನ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಬೆನಿಫಿಟ್ಸ್ ಆಗುತ್ತೆ. ನೋಡಿ, ಇನ್ಸ್ಟೆಂಟ್ಲಿ ಶಿಫ್ಟ್ ಅಂತ ಹೇಳಿದ್ರೆ ಅದೇನೆ ಎನರ್ಜಿ ಶಿಫ್ಟಿಂಗ್. ಅಂದ್ರೆ ನೋಡಿ, ಕ್ವಾಂಟಮ್ ಎನರ್ಜಿ ಅಂತ ಹೇಳಿದ್ರೆ ಅದೇ ಅಲ್ವಾ, ಕ್ವಾಂಟಮ್ ಫೀಲ್ಡ್ ಅಂತ ಹೇಳಿದ್ರೆ ಅದೇ ಅಲ್ವಾ. ಅಂದ್ರೆ ನೀವು ಈ ಕ್ಷಣಕ್ಕೆ ಏನನ್ನ ಭಾವಿಸ್ತಿರೋ ನಿಮ್ಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ನೀವು ಯಾವ್ದನ್ನ ಕ್ಯಾರಿ ಮಾಡ್ತಿದ್ರೆ ಈ ಕ್ಷಣಕ್ಕೆ,
ನಿಮ್ಮ ಪ್ರೋಗ್ರಾಮಿಂಗ್ ಪಾಸಿಟಿವಿಟಿ ಆಗಿದ್ರೆ ನಿಮ್ಮಲ್ಲಿ ಪಾಸಿಟಿವ್ ಫೀಲ್ ಆಗ್ತಾ ಇರುತ್ತೆ. ನಿಮ್ಮ ಪ್ರೋಗ್ರಾಮಿಂಗ್ ನೆಗೆಟಿವ್ ಆಗ್ತಿದ್ರೆ ನೆಗೆಟಿವ್ ಫೀಲ್ ಆಗುತ್ತೆ ಅಲ್ವಾ? ಇದೇ ಹೊರಗಡೆ ರೇಡಿಯೇಟ್ ಆಗೋದು. ಪಾಸ್ಟ್ ಅಂದ್ರೆ ನೋಡಿ, ಈ ಮೂಮೆಂಟ್ ಅಲ್ಲಿ ನಾನು ಏನು ಕ್ರಿಯೇಟ್ ನ ಮಾಡ್ತಿದ್ದೀನಿ, ಇದು ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇದು ಕ್ಯಾರಿ ಆಗುವಂಥದ್ದು ಮುಂದಕ್ಕೆ. ಅಂದ್ರೆ ನಾನು ಈ ಕ್ಷಣ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಏನನ್ನ ಫೀಲ್ ಮಾಡ್ತೀನಿ, ಏನನ್ನ ಮಾತಾಡ್ತೀನಿ, ಏನನ್ನ ರಿಪೀಟ್ ಮಾಡ್ತಿರ್ತೀನಿ ಇನ್ಫಾರ್ಮೇಶನ್, ಅದು ಏನಾಗುತ್ತೆ ನಿಮ್ಗೆ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರಲಿ, ನಿಮ್ಮ ಬ್ಯಾಕ್ ಎಂಡ್ ಆಫ್ ದ ವಾಯ್ಸ್ ನಿಮ್ಗೆ, ನೀವು ಏನೇನೋ ಅನ್ಕೊಂತಾ ಇರ್ತೀರಾ, ನೆಗೆಟಿವ್ ಪಾಸಿಟಿವ್ ಎಲ್ಲ ಮಿಕ್ಸ್ ಮಾಡ್ತಿರ್ತೀರಾ. ಬಟ್ ನಿಮ್ಗೆ ಎವ್ರಿ ಥಾಟ್ನ ಕ್ರಿಯೇಟ್ನ ಮಾಡ್ಬೇಕಾದ್ರೆ ಆ ಒಂದು ಅವೇರ್ನೆಸ್ ಇರಬೇಕು. ಆ ಅವೇರ್ನೆಸ್ ಇದ್ದಾಗ ಏನಾಗುತ್ತೆ, ಓಕೆ ಈ ಥಾಟ್ ಇದೆ, ನಾನು ಇದನ್ನ ರೇಡಿಯೇಟ್ ಮಾಡ್ಬೇಕಾ ಬೇಡ, ನಿಮ್ಮ ಒಂದು ಭಾವ ಏನು ಫೀಲ್ ಮಾಡ್ತಿದ್ದೀವಿ, ಓಕೆ ಏನೋ ನೆಗೆಟಿವ್ ಫೀಲ್ ಆಗ್ತಿದೆ, ಯು ಶುಡ್ ರಿಮೂವ್ ದಟ್. ಆ ಒಂದು ಎಮೋಷನ್ನ ರಿಮೂವ್ ಮಾಡಬೇಕು. ಇಷ್ಟೆಲ್ಲ ತಿಳಿಸಿದೆ ಅಲ್ವಾ? ಇಮ್ಮಿಡಿಯೇಟ್ ಆಗಿ ನೀವು ಗ್ರಾಟಿಟ್ಯೂಡ್ನ ಪ್ರಾಕ್ಟೀಸ್ನ ಮಾಡೋದ್ರಿಂದ ನಿಮ್ಮಲ್ಲಿ ಹೀಲಿಂಗ್ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಇಮ್ಮಿಡಿಯೇಟ್ ಆಗಿ ಒಂದು ಪಾಸಿಟಿವ್ ಅಫರ್ಮೇಷನ್ನ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಇಮಿಡಿಯೇಟ್ ಶಿಫ್ಟ್ ಆಗುತ್ತೆ. ಅದನ್ನೇ ಹೇಳೋದು ಇನ್ಸ್ಟೆಂಟ್ ಎನರ್ಜಿ ಅಂತ ಹೇಳಿದ್ರೆ ಅದನ್ನೇ ಹೇಳ್ತಿರೋದು. ಅಂದ್ರೆ ನಿಮ್ಮ ಒಂದು ಡಿಸೈರ್ಸ್ ಡ್ರೀಮ್ ಏನಿದೆ ಅದ್ರ ಬಗ್ಗೆ ನೀವು ಯಾವಾಗಲೂ ಒಂದು ಪಾಸಿಟಿವ್ನ ಫೀಲ್ ಮಾಡ್ತಾ, ಪಾಸಿಟಿವ್ ಆಗಿ ಅಸಮ್ನ ಮಾಡ್ತಾ, ಓಕೆ ಅದು ಈ ಒಂದು ರಿಯಾಲಿಟಿಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ನೀವು ಅನ್ಕೊಂಡಿರೋ ರಿಯಾಲಿಟಿಗೆ ಅದು ನಿಮ್ಮನ್ನ ತಗೊಂಡು ಹೋಗುತ್ತೆ. ಬಟ್ ನಿಮಗೆ ನೀವು ಯಾವ ಥಾಟ್ನ ಕ್ರಿಯೇಟ್ನ ಮಾಡ್ತಿದ್ದೀನಿ, ನನ್ನ ಥಾಟ್ ಏನಿದೆ ಅನ್ನೋ ಒಂದು ಅವೇರ್ನೆಸ್ ಇರಬೇಕು.